ಶ್ರೀಪಾದಂಗಳವರು ಪ್ರತಿಷ್ಠಾಪನೆ ಮಾಡಿದಂತಹ ಕೋದಂಡ ರಾಮಚಂದ್ರ ಸ್ವಾಮಿ ಗುಡಿ ಮಂದಿರ ಇಂತಹ ದಿವ್ಯ ಸಾನ್ನಿಧ್ಯದಲ್ಲಿ ಆ ಒಂದು ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದ ಮತ್ತು ಅವರ ಅಧುನಾಪೀಠದಲ್ಲಿ ವಿರಾಜಮಾನರಾದ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರಿಗೆ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಮಂತ್ರಾಲಯ ಮಠಾಧೀಶರಾದ ನನ್ನ ವಿದ್ಯಾಗುರುಗಳಾದಂತಹ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೂ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಏನು ಪೂಜ್ಯ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ಏನು ಈ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಪ್ರವಚನವನ್ನು ಶುರು ಮಾಡಿಕೊಂಡು ಬಂದಿದ್ದಾರೋ ಅವರ ಅನುಗ್ರಹದಿಂದ ಅದನ್ನು ಮುಂದುವರಿಸಲಿಕ್ಕೆ ಅನೇಕ ಜನ ವಿದ್ವಾಂಸರು ಈಗ ಪ್ರವಚನವನ್ನು ಮಾಡಿದ್ದಾರೆ. ಅದನ್ನು ಮುಂದುವರಿಸುವಂತಹ ಯಥಾಮತಿ ಹೇಳುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಇಲ್ಲಿಯವರೆಗೂ ಕೂಡ ಏನು ನಡೆದಿತ್ತು ಅಂತಂದರೆ, ಆ ಒಂದು ವಾಲಿಯ ವಧೆ ಅನ್ನೋದು ಆಯಿತು. ವಾಲಿಯ ವಧೆ ಆದ ಮೇಲೆ ಅನೇಕ ಆ ಒಂದು ಅಂಗದನನ್ನು ನೀನು ನೋಡ್ಕೊಳ್ಬೇಕು ಅಂತ ಹೇಳಿ ವಾಲಿ ಸುಗ್ರೀವನಿಗೆ ಒಪ್ಪಿಸಿದ್ದಾನೆ. ಅದರಂತೆ ಆ ಸುಗ್ರೀವನಿಗೆ ಪಟ್ಟಾಭಿಷೇಕ ಅನ್ನೋದು ನೆರವೇರಿದೆ. ಸುಗ್ರೀವನಿಗೆ ಈಗ ಪಟ್ಟಾಭಿಷೇಕ ಮುಗಿದಿದೆ. ತದನಂತರದಲ್ಲಿ ಏನು ವೃತ್ತಾಂತ ಅನ್ನೋದನ್ನು ನಾವು ಚಿಂತನೆಯನ್ನು ಮಾಡೋಣ. ಅಭಿಷಿಕ್ತೇತು ಸುಗ್ರೀವೇ ಪ್ರವಿಷ್ಟೇ ವಾನರೇ ಗುಹಾಂ ಆಜಗಾಮ ಸಹ ಭ್ರಾತ್ರ ರಾಮ ಪ್ರಸ್ರವಣಂ ಗಿರಿಂ. ಏನಾಗಿದೆ, ಈಗ ಸುಗ್ರೀವನ ಪಟ್ಟಾಭಿಷೇಕ ಅನ್ನೋದು ಸಂಪನ್ನವಾಗಿದೆ. ಈ ವಿಷಯವೂ ಕೂಡ ಶ್ರೀರಾಮಚಂದ್ರ ದೇವರಿಗೆ ತಿಳಿತಕ್ಕಂಥದ್ದಾಗಿದೆ. ಇಷ್ಟೆಲ್ಲ ತಿಳಿದ ಮೇಲೆ ಏನು ಮಾಡ್ತಾನೆ, ಅವರೆಲ್ಲರೂ ಕೂಡ ಕಿಷ್ಕಿಂಧಾಗೆ ಪಟ್ಟಣಕ್ಕೆ ಹೋಗಿದ್ದಾರೆ. ಹೋದ ಮೇಲೆ ಶ್ರೀರಾಮಚಂದ್ರ ಏನು ಮಾಡ್ತಾನೆ, ತನ್ನ ತಮ್ಮನೊಡನೆ ಲಕ್ಷ್ಮಣನೊಡನೆ ತಾನು ಕೂಡಿಕೊಂಡು ಎಲ್ಲಿಗೆ ಬಂದ, ಪ್ರಸ್ರವಣಗಿರಿಗೆ ಬರ್ತಕ್ಕಂಥವನಾಗಿದ್ದಾನೆ. ಯಾಕೆ ಬಂದ ಅಂತಂದರೆ, ಇವಾಗ ವರ್ಷಾಕಾಲ ಬಂದಿದೆ. ಯಾಕೆಂದರೆ ಈಗ ಮಳೆಗಳು ವಿಶೇಷವಾಗಿ ಮಳೆ ಅನ್ನೋದು ಬರ್ತಕ್ಕಂಥದ್ದಾಗುತ್ತೆ. ಆಗಿನ ಕಾಲದಲ್ಲೆಲ್ಲ ಕಾಲಕ್ಕೆ ಮಳೆ ಬರ್ತಾ ಇತ್ತು. ಇವಾಗ ಬಿಸಿಲುಗಾಲದಲ್ಲಿ ಮಳೆ ಬರುತ್ತೆ, ಮಳೆಗಾಲದಲ್ಲಿ ಬಿಸಿಲು. ಈಗೆಲ್ಲ ವೈಪರೀತ್ಯ ಯಾಕೆ ಅಂತಂದರೆ ವ್ಯತ್ಯಾಸವಾಗಿದೆ. ಕಲಿಯುಗದ ಪ್ರಭಾವವನ್ನು ತೋರಿಸ್ಬೇಕಲ್ಲ, ಆದ್ದರಿಂದ ಕಾಲದಲ್ಲೂ ವ್ಯತ್ಯಾಸವಾಗ್ತದೆ, ಎಲ್ಲವೂ ವ್ಯತ್ಯಾಸವಾಗುತ್ತೆ. ಆಗಿನ ಕಾಲದಲ್ಲಿ ಹಾಗಲ್ಲ, ಸಕಾಲಕ್ಕೆ ಮಳೆ ಎಲ್ಲವೂ ಕೂಡ ಆಗ್ತಾ ಇತ್ತು. ಯಾಕೆ, ಋಷಿಮುನಿಗಳಿದ್ದರು, ಎಲ್ಲರೂ ಕೂಡ ವಿಶೇಷವಾಗಿ ಮಾಡ್ತಾ ಇದ್ದರು. ಆದ್ದರಿಂದ ಸಕಾಲಕ್ಕೆ ಎಲ್ಲವೂ ಕೂಡ ಆಗ್ತಕ್ಕಂಥದ್ದಾಗ್ತಾ ಇತ್ತು. ಆದ್ದರಿಂದ ಈ ಪ್ರಸ್ರವಣಗಿರಿಯನ್ನು ರಾಮಚಂದ್ರ ಏನು ಮಾಡಿದ್ದಾನೆ, ಲಕ್ಷ್ಮಣನೊಡನೆ ತಾನು ಪ್ರವೇಶವನ್ನು ಮಾಡಿದ್ದಾನೆ. ಪ್ರವೇಶವನ್ನು ಮಾಡಿ ಹೇಗಿತ್ತು ಆ ಗಿರಿ ಅಂತಂದರೆ, ಅನೇಕ ಶಾರ್ದೂಲ ಮುಂತಾದ ಅನೇಕ ಜಂತುಗಳಿಂದ ಕೂಡಿತ್ತಂತೆ ಆ ಗಿರಿ. ಸಿಂಹಗಳಿದ್ವಂತೆ, ಸಿಂಹಗಳ ಗರ್ಜನೆ ಪ್ರತಿಧ್ವನಿಸ್ತಾ ಇತ್ತಂತೆ. ಇವತ್ತಿಗೆ ನಮಗೆ ಸಿಂಹದ ಶಬ್ದ ಕಿವಿಗೆ ಬಿದ್ದಿಲ್ಲ. ಇವೇನು ಮೈಸೂರು ಜೂ ಅಲ್ಲ, ಅಲ್ಲಿ ಹೋದರೆ ಒಂದು ಸಿಂಹ ಇರುತ್ತೆ, ಆ ಸಿಂಹ ನೋಡಿದ್ರೆ ಒಣಕಾಗಿ ಇರುತ್ತೆ, ಅದರದ್ದು ಗರ್ಜನೆ ನಮಗೆ ಕಿವಿಗೂ ಇಲ್ಲ. ಆದ್ದರಿಂದ ಅನೇಕ ಸಿಂಹಗಳು ಅಲ್ಲಿ ವಾಸವಾಗಿದ್ವಂತೆ. ಅಂತಹ ಗಿರಿ ಅದು. ಅಲ್ಲಿ ಅಂದರೆ ಗಿರಿಯಲ್ಲೇ ವಾಸವಾಗಿತ್ತು ಅಂದರೆ ಸುತ್ತಮುತ್ತಲು, ಆ ಒಂದು ಗಿರಿಯ ಸುತ್ತಮುತ್ತಲು ಇರತಕ್ಕಂತಹ ಸಿಂಹಗಳ ಶಬ್ದ ಅನ್ನೋದು ಭೀಕರವಾದಂತಹ ಶಬ್ದ ಎಲ್ಲರಿಗೂ ಕಿವಿಗೆ ಬೀಳ್ತಾ ಇತ್ತು. ಅಷ್ಟು ಚಂದ ಆ ಪರ್ವತ ಇರ್ತಕ್ಕಂಥದ್ದಾಯಿತು. ಮತ್ತು ಬಗೆ ಬಗೆಯ ಲತೆಗಳಿಂದ ಕೂಡಿತ್ತಂತೆ. ಅನೇಕ ಬಳ್ಳಿಗಳು ಏನಾಗಿತ್ತು ಈ ಪರ್ವತದಲ್ಲಿ ಇರ್ತಕ್ಕಂಥದ್ದಾಯಿತು. ಮತ್ತು ಅನೇಕ ವೃಕ್ಷಗಳಿಂದ ವ್ಯಾಪ್ತವಾಗಿದೆ. ಕೇವಲ ಕಲ್ಲಿದ್ದರೂ ಚೆನ್ನಾಗಿರಲ್ಲ ಪರ್ವತ ನೋಡಲಿಕ್ಕೆ. ಒಳ್ಳೆ ಬಳ್ಳಿಗಳು ವೃಕ್ಷಗಳು ಎಲ್ಲವೂ ಇದ್ದಾಗೆ ಹಚ್ಚು ಹಸಿರಾಗಿದ್ರೇ ಅದು ನೋಡಲಿಕ್ಕೆ ಚಂದ. ಆದ್ದರಿಂದ ಅದರಂತೆ ಅನೇಕ ವೃಕ್ಷಗಳಿಂದ ಈ ಪರ್ವತ ಒಳಗೊಂಡಿದೆ, ಅನೇಕ ಬಳ್ಳಿಗಳಿಂದ ಈ ಪರ್ವತ ಒಳಗೊಂಡಿದೆ. ಮತ್ತು ಅನೇಕ ಮೇಘರಾಶಿ ಎಲ್ಲಿ ಇದ್ದರೆ ಹೇಗೆ ತುಂತುರು ಮಳೆ ಬರುತ್ತೋ, ಯಾವತ್ತೂ ಕೂಡ ತುಂತುರು ಮಳೆ ಬಿದ್ದರೇ ಬೆಳೆ ಚೆನ್ನಾಗಿ ಬರೋದು. ಭೋರ್ಗರೆವ ಮಳೆ ಬಂತು ಅಂತಂದರೆ ಹಾಕಿದ ಬೆಳೆ ಎಲ್ಲ ಹೊರಟೋಗುತ್ತೆ. ಆದ್ದರಿಂದ ಯಾವತ್ತೂ ಕೂಡ ಮಳೆ ಹೇಗೆ ಬೀಳಬೇಕು ಅಂತಂದರೆ ತುಂತುರು ಮಳೆಯಾಗೇ ಬರಬೇಕು. ಅದರಂತೆ ಹೇಗೆ ಮೇಘ ತಾನು ತುಂತುರು ಮಳೆಯನ್ನು ಅದು ಮಾಡ್ತಕ್ಕಂಥದ್ದಾಗುತ್ತೋ, ಅದರಂತೆ ಈ ಪರ್ವತದಲ್ಲೂ ಕೂಡ ನೀರಾವರಿ ಇತ್ತಂತೆ. ಅಂದರೆ ಇಳಿಜಾರು ಮುಂತಾದ್ದು ಚಿಕ್ಕ ಚಿಕ್ಕದಾಗಿ, ಯಾಕಂದರೆ ತುಂಬ ಜೋರಾಗಿ ನೀರು ಬಂದರೂ ವಾಸ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಸ್ವಲ್ಪ ಸ್ವಲ್ಪ ನೀರು ಬೀಳುವಂತಹ ಜಾಗಗಳು ಇದ್ದವು. ಅಂದರೆ ನೀರಾವರಿ ಇದೆ. ಒಂದು ಕಡೆ ವಾಸ ಮಾಡಬೇಕು ಅಂತಂದರೆ ಮೊದಲು ನೋಡಬೇಕಾದ್ದೇ ನೀರು. ಅದರಲ್ಲೂ ಕೂಡ ನಮ್ಮಂಥ ಬ್ರಾಹ್ಮಣರು ಎಲ್ಲರೂ ಕೂಡ ವಾಸ ಮಾಡಬೇಕು ಅಂದರೆ ಮೊದಲು ನೋಡಬೇಕಾದದ್ದೇ ನೀರು. ಯಾಕೆ, ನೀರಿಲ್ಲ ಅಂದರೆ ನಮಗೆ ಬೆಳಿಗ್ಗೆ ಆಗಲ್ಲ. ಬೆಳಿಗ್ಗೆ ಎದ್ದಾಗಿಂದ ನಮಗೆ ನೀರು ಬೇಕೇ ಬೇಕಾದ್ದರಿಂದ ರಾಮಚಂದ್ರನು ಕೂಡ ಏನು ಹೇಳಿದ್ದಾನೆ, ಒಳ್ಳೆ ತುಂತುರು ಮಳೆ ಬೀಳುವಂತೆ ಅಲ್ಲಲ್ಲಿ ಇಳಿಜಾರು ನೀರುಗಳು ಇರ್ತಕ್ಕಂಥದ್ದಾಗಿದೆ. ಅಷ್ಟು ಚೆನ್ನಾಗಿ ಈ ಪರ್ವತ ಇದೆ. ಈ ಪರ್ವತದ ಶಿಖರದಲ್ಲಿ ಒಳ್ಳೆ ಒಂದು ಗುಹೆ ಇದೆ. ಈ ಗುಹೆಯಲ್ಲಿ ಆ ಗುಹೆಯನ್ನು ರಾಮಚಂದ್ರ ನೋಡ್ತಕ್ಕಂಥವನಾಗಿದ್ದಾನೆ. ನೋಡಿ ಆ ಗುಹೆಯನ್ನು ನೋಡಿದ ತಕ್ಷಣ ರಾಮಚಂದ್ರ ಏನು ಮಾಡಿದ್ದಾನೆ, ಸೌಮಿತ್ರಿಯೊಡನೆ, ಅಂದರೆ ಸುಮಿತ್ರೆಯ ಮಗ ಯಾರು, ಲಕ್ಷ್ಮಣ, ಅವನೊಟ್ಟಿಗೆ
ಇಲ್ಲಿ ನಾನು ವಾಸ ಮಾಡಬೇಕು, ಈ ವರ್ಷಾಕಾಲ ಬಂದಿದೆ ಅಂತ ಹೇಳಿ ರಾಮಚಂದ್ರ ತಾನು ನಿಶ್ಚಯಿಸಿಕೊಂಡಿದ್ದಾನೆ. ಯಾವ ಗಿರಿ? ಪ್ರಸ್ರವಣಗಿರಿ ಅಂತ ಇಲ್ಲಿ ಉಲ್ಲೇಖ ಇದೆ. ಈ ಪರ್ವತಕ್ಕೆ ಇನ್ನೊಂದು ಹೆಸರಿದೆ, ಮಾಲ್ಯವಂತ ಪರ್ವತ ಅಂತ. ಇದು ಎಲ್ಲಿ ಬರುತ್ತೆ? ಇವತ್ತಿಗೂ ಈ ಪರ್ವತವನ್ನು ನಾವು ಹಂಪಿಗೆ ಹೋದರೆ ನೋಡ್ಬೋದು. ನಾನು ದರ್ಶನ ಮಾಡಿ ಬಂದಿದ್ದೇನೆ, 3-4 ಬಾರಿ ಈ ಪರ್ವತಕ್ಕೆ ಹೋಗಿ ದರ್ಶನ ಮಾಡಿ ಬಂದಿದ್ದೇನೆ. ನಾವು ಹಂಪಿಯಿಂದ ಕಮಲಾಪುರ ಮಾರ್ಗಕ್ಕೆ ಬಂದು ಕಮಲಾಪುರದಿಂದ ಎಡಗಡೆ ತಿರುಗಿ ನಾವು ಆನೆಗುಂದಿಗೆ ಹೋಗುವ ಮಾರ್ಗದಲ್ಲಿ ಮಧ್ಯೆ ಈ ಪರ್ವತ ಬರುತ್ತೆ. ಇವತ್ತಿಗೂ ಕೂಡ ಆ ಪರ್ವತದ ದೇವಸ್ಥಾನ ನಾವು ಒಳಗೆ ಹೋದ್ವಿ ಅಂತಂದರೆ ಹತ್ತುತ್ತಾ ನಮಗೆ ಗುಹೆ ಅಂತಲೇ ಇದೆ ಆ ದೇವಸ್ಥಾನ. ಅಲ್ಲಿ ಇವತ್ತಿಗೂ ಕೂಡ ರಾಮಸೀತಾ ಲಕ್ಷ್ಮಣರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸದಾಕಾಲ ರಾಮಾಯಣದ ಪಾರಾಯಣ ಆ ಪರ್ವತದ ಮೇಲೆ ನಡೀತಾ ಇರುತ್ತೆ. ಉತ್ತರ ಭಾರತದಿಂದ ಅನೇಕ ಜನ ಆ ಪರ್ವತದಲ್ಲಿ ವಾಸ ಮಾಡಲಿಕ್ಕೆ ಬರ್ತಾರೆ. ತಾವು ಅಲ್ಲಿಗೆ ಬಂದವರು ಅಲ್ಲಿ ಸದಾಕಾಲ ರಾಮಾಯಣ ಪಾರಾಯಣವನ್ನು ಮಾಡ್ತಾನೆ ಇರ್ತಾರೆ. ವಿಜಯನಗರದ ಅರಸರು ವಿಶೇಷವಾಗಿ ಅಲ್ಲಿ ತೀರ್ಥ ವಾರಿ ಮಂಟಪ ಮುಂತಾದವುಗಳನ್ನು ಎಲ್ಲವನ್ನೂ ಕೂಡ ಕಟ್ಟಿಸಿ ಅಲ್ಲಿ ಎಲ್ಲ ಪೂಜಾ ವಿಧಿವಿಧಾನಗಳು ನಡೆಯುವಂತೆ ನೋಡಿಕೊಂಡಿದ್ದರು. ಇವತ್ತಿಗೂ ಸುಸ್ಥಿತಿಯಲ್ಲಿ ಇದೆ ಸ್ವಲ್ಪ ಆ ಒಂದು ಗುಡಿ. ಇವತ್ತಿಗೂ ನಾವು ಕಾರು ಮುಖಾಂತರ ಮೇಲ್ತನಕ ಹೋಗಿ ಆ ಗುಡಿಯನ್ನು ದರ್ಶನ ಮಾಡಿ ಬರ್ಬೋದು. ಆ ಗುಹೆ ಅಂತ ಏನು ಉಲ್ಲೇಖ ಮಾಡಿದ್ರೋ, ನಾವು ಆ ಮಂದಿರವನ್ನು ಹತ್ತಬೇಕಾದ್ರೆ, ಒಳಗೆ ಪ್ರವೇಶ ಮಾಡಬೇಕಾದ್ರೆ ನಮಗೆ ಅದು ಅನುಭವಕ್ಕೆ ಬರುತ್ತೆ. ಅದು ಗುಹೆ ಇದ್ದಂಗೆ ಇದೆ ಅಂತ ಅನುಭವಕ್ಕೆ ಬರುತ್ತೆ. ಮಾಲ್ಯವಂತ ಪರ್ವತ, ಆ ಪರ್ವತದ ಮೇಲೆ ನಿಂತು ನಾವು ಸುತ್ತಮುತ್ತ ನೋಡಿದ್ವಿ ಅಂತಂದರೆ ಮಧುವನ ಮುಂತಾದವುಗಳೆಲ್ಲವೂ ಕೂಡ ನಮಗೆ ಚೆನ್ನಾಗಿ ಕಾಣ್ತಕ್ಕಂಥದ್ದಾಗುತ್ತೆ. ಇವತ್ತಿಗೂ ಆ ಪರ್ವತವನ್ನು ನಾವು ಹತ್ತಬೋದು, ಅಲ್ಲಿ ದೇವರ ದರ್ಶನವನ್ನು ಎಲ್ಲವನ್ನು ಮಾಡಬಹುದು. ವಿಜಯನಗರ ಅರಸರು ಚೆನ್ನಾಗಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಹೀಗೆ ಮಾಲ್ಯವಂತ ಪರ್ವತ ಅಂತಲೂ ಈ ಪರ್ವತಕ್ಕೆ ಹೆಸರಿರ್ತಕ್ಕಂಥದ್ದಾಗಿದೆ. ಈ ಪರ್ವತದಲ್ಲಿ ರಾಮಚಂದ್ರ ತಾನು ವಾಸ ಮಾಡಬೇಕು ಅಂತ ಹೇಳಿ ಏನು ಮಾಡಿದ್ದಾನೆ? ನಿರ್ಧಾರವನ್ನು ಮಾಡಿದ್ದಾನೆ. ಆ ಗುಹಾ ಪ್ರವೇಶವನ್ನು ಅಣ್ಣ ತಮ್ಮಂದಿರಿಬ್ಬರೂ ಕೂಡ, ರಾಮಲಕ್ಷ್ಮಣರಿಬ್ಬರೂ ಕೂಡ ಗುಹಾ ಪ್ರವೇಶವನ್ನು ಮಾಡ್ತಕ್ಕಂಥವರಾಗಿ ರಾಮಚಂದ್ರ ಏನು ಮಾಡಿದ್ದಾನೆ ಅಂತಂದರೆ, ಆ ಸುಗ್ರೀವ ಏನು ಮಾತನ್ನು ಕೊಟ್ಟಿದ್ನಲ್ಲ, ನೋಡು ರಾಮ, ಹೀಗೆ ರಾಜ್ಯಭ್ರಷ್ಟನಾಗಿದ್ದೇನೆ, ನನ್ನ ಹೆಂಡತಿಯ ವಿಯೋಗವು ನನಗಾಗಿದೆ, ಇದೆಲ್ಲವನ್ನು ನೀನು ಮಾಡಿಕೊಟ್ಟಲ್ಲಿ ನಾನು ನಿನ್ನ ಹೆಂಡತಿಯ ವಿಯೋಗ ಏನಾಗಿದೆಯೋ ಇದಕ್ಕೆ ನಾನು ಸಹಾಯವನ್ನು ಮಾಡ್ತೇನೆ ಅಂತ ಸುಗ್ರೀವ ಮಾತನ್ನು ಕೊಟ್ಟಿದ್ದ. ಆದ್ದರಿಂದ ರಾಮಚಂದ್ರ ಆ ಸುಗ್ರೀವ ಕೊಟ್ಟಂತಹ ಮಾತನ್ನು ಸ್ಮರಿಸ್ತಾ ತಾನೇನು ಮಾಡಿದ್ದಾನೆ, ಅಲ್ಲಿ ವಿನೀತನಾಗಿ ಒಂದು ಕಡೆ ಏನು ಮಾಡಿದ್ದಾನೆ, ವಿನೀತನಾಗಿ ಲಕ್ಷ್ಮಣನ ಎದುರುಗಡೆ ನಿಂತಿದ್ದಾನೆ. ಯಾಕೆಂತಂದರೆ ಅಂತಹ ವಿನೀತ ಲಕ್ಷ್ಮಣ, ಅಣ್ಣ ಕೂತಿದ್ರೆ ತಾನು ನಿಲ್ತಾ ಇದ್ದ, ಅಣ್ಣ ಮಲ್ಕೊಂಡ್ರೆ ತಾನು ಕೂಡ್ತಾ ಇದ್ದ ಅಂತ. ಹಾಗೆ ಇವಾಗೆಲ್ಲ ನಮಗದು ಹೊಟ್ಟೋಗಿದೆ. ಅಣ್ಣ ತಮ್ಮಂದರು ಅವೆಲ್ಲ ಏನಿಲ್ಲ ಇಲ್ಲ, ಈಗ ನೇರನೇ. ಯಾಕೆ ಈ ಮಾತು ಹೇಳಿದೆ ಅಂದರೆ, ಯಾಕೆ ಈ ವಿನಯವನ್ನು ತೋರಿಸಬೇಕು ಲಕ್ಷ್ಮಣ ಅಂತಂದರೆ, ತಂದೆ ಇಲ್ಲ, ಇವಾಗ ದಶರಥ ಇಲ್ಲ, ದಶರಥ ಹೋಗಿ ಆಗಿದೆ, ಪ್ರಾಣತ್ಯಾಗ ದೇಹತ್ಯಾಗವನ್ನು ಮಾಡಿ ಆಗಿದೆ. ತಂದೆಯ ಸ್ಥಾನ ಯಾರಿಗೆ ನಂತರದಲ್ಲಿ ಅಂತಂದರೆ ಅಣ್ಣನಿಗೇನೆ. ತಮ್ಮ ಅಣ್ಣನನ್ನು ತಂದೆಯ ನಂತರದಲ್ಲಿ ಇನ್ನೊಂದು ತಂದೆಯಂತೆಯೇ ಕಾಣಬೇಕು. ಆದ್ದರಿಂದ ಆ ಸ್ಥಾನ ರಾಮಚಂದ್ರ ದೇವರಿಗಿದೆ. ಅದಕ್ಕೋಸ್ಕರವೇ ಲಕ್ಷ್ಮಣ ದೇವರು ಸದಾಕಾಲ ವಿನೀತರಾಗಿ ರಾಮಚಂದ್ರ ದೇವರಲ್ಲಿ ನಡೆದುಕೊಳ್ತಾ ಇದ್ದರು. ಆ ನಡ್ಕೊಂಡು ನಿಂತಿದ್ದಾರೆ ಲಕ್ಷ್ಮಣರು. ನಿಂತಾಗ ಆ ಗುಹೆಯಿಂದ ಒಳ್ಳೆ ಗಾಳಿ ಬಂದು ಹೋಗ್ತಾ ಇತ್ತಂತೆ. ಗುಹೆ ಅಂದರೆ ಹಾಗೇ ಇರುತ್ತೆ. ನಾವು ಗುಹೆ ಮುಂತಾದವುಗಳಲ್ಲಿ ಕೂತಾಗ ನಮಗೆ ಅನುಭವ ಇರುತ್ತೆ. ಹೊರಗಡೆ ಎಷ್ಟೇ ಬಿಸಿಲಿರಲಿ, ನಾವು ಒಳಗೆ ಹೋಗಿ ಕೂತ್ರೆ ತಂಪಾಗಿರುತ್ತೆ. ಒಂದನೇದು. ಎರಡನೇದು ಬರೀ ತಂಪಾಗಿರೋದು ಅಷ್ಟೇ ಅಲ್ಲ, ಹೊರಗಡೆಯಿಂದ ಬರುವ ಗಾಳಿ ತಂಪಾಗಿ ಬರುತ್ತೆ. ನಮಗೆ ಬಂದ ಗಾಳಿ ಮತ್ತೆ ಹೊರಗೆ ಹೋಗುತ್ತೆ. ಹೀಗೆ ಒಳ್ಳೆ ಗಾಳಿಯನ್ನು ನಾವು ಆ ಗುಹೆ ಒಳಗೆ ಕೂತ್ರೆ ಅನುಭವಿಸ್ಬೋದು. ಅದಕ್ಕೆ ಇಂದಿನ ಋಷಿಮುನಿಗಳೆಲ್ಲರೂ ಕೂಡ ಗುಹಾ ವಾಸವನ್ನೇ ಮಾಡ್ತಾ ಇದ್ರು. ಯಾಕೆ? ತಪಸ್ಸಿಗೆ ಅನುಕೂಲ ಅಂತ. ಹಾಗೆ ಆ ಗುಹೆಯಲ್ಲಿ ಒಳ್ಳೆ ಗಾಳಿ ಬೀಸ್ತಕ್ಕಂಥದ್ದಾಗಿದೆ. ಆ ಗಾಳಿ ಬೀಸಿ ಹೋಗ್ತಾ ಇರಬೇಕಾದ್ರೆ ರಾಜಪುತ್ರ ಅಂತ ಕರೆದನಂತೆ ಲಕ್ಷ್ಮಣನನ್ನು ರಾಮಚಂದ್ರ. ಅಂದರೆ ಅಲ್ಲೂ ಕೂಡ ತಮ್ಮ ಅಂಥೇಳಿ ಹೆಂಗೆ ಕೈಯೋದು ಅವೆಲ್ಲ ಇಲ್ಲ. ಏನಪ್ಪ ಬಾಪ ಏನ್ಲೇ ಅವೆಲ್ಲ ಇಲ್ಲೇ ಇಲ್ಲ. ರಾಜಪುತ್ರ ಅಂತ ಸಂಬೋಧನೆ ಮಾಡಿದ್ದಂತೆ ರಾಮಚಂದ್ರ. ಅಂದರೆ ತಮ್ಮನಿಗೂ ಒಂದು ಗೌರವವನ್ನು ಕೊಡಬೇಕು. ಇವತ್ತಿಗೂ ಅಷ್ಟೇ, ಜಗತ್ತಲ್ಲಿ ಯಾವುದೇ ಒಂದು ವಸ್ತು ಇರಲಿ, ಯಾವುದೇ ಒಬ್ಬ ವ್ಯಕ್ತಿ ಇರಲಿ, ಅದನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ನಾವು ಓಡಿಸುವ ಗಾಡಿಯಿಂದ ಹಿಡಿದು ನಾವು ಉಟ್ಕೊಳ್ಳುವ ಬಟ್ಟೆಯಿಂದ ಹಿಡಿದು ಪ್ರತಿಯೊಂದನ್ನು ಗೌರವಿಸಬೇಕು. ಯಾಕೆ ಅಂತಂದರೆ, ಯಾಕೆ ಬಿಳಿ ವಸ್ತ್ರವನ್ನು ನಾವು ಉಟ್ಕೊಳ್ಬೇಕು ಒಗೆದಿದ್ದು ಅಂತಂದರೆ, ಆ ವಸ್ತ್ರ ನಮ್ಮ ಮರ್ಯಾದೆಯನ್ನು ಕಾಪಾಡ್ತಕ್ಕಂಥದ್ದಾಗುತ್ತೆ. ಆ ಗೌರವ ನಾವು ಅದಕ್ಕೆ ಕೊಟ್ಟು ಬಿಳಿ ವಸ್ತ್ರವನ್ನು ಅದನ್ನು ಚೆನ್ನಾಗಿ ಶುಭ್ರವಾಗಿಡಬೇಕು. ಅದು ನಾವು ಬಟ್ಟೆ ಕೊಡುವ ಗೌರವ. ವಾಹನಕ್ಕೆ ನಾವು ಯಾಕೆ ಗೌರವ ಕೊಡಬೇಕು ಅಂದರೆ, ನಾವು ಎಲ್ಲಿ ಹೋಗಬೇಕೋ ಅದು ಕರ್ಕೊಂಡು ಹೋಗುತ್ತೆ. ಆದ್ದರಿಂದ ಅದಕ್ಕೆ ಗೌರವವನ್ನು ನಾವು ಕೊಟ್ಟು ಅದನ್ನು ಚೆನ್ನಾಗಿಟ್ಕೊಳ್ಬೇಕು. ಅದನ್ನು ಚೆನ್ನಾಗಿಡೋದೇ ಒಂದು ಗೌರವ. ಅದರಂತೆ ಇಲ್ಲಿ ತಮ್ಮನಾದರೂ ಕೂಡ
ತಮ್ಮನಿಗೂ ಒಂದು ಸ್ಥಾನ ಇದೆ, ಒಂದು ಗೌರವವನ್ನು ಕೊಡಬೇಕು. ಆದ್ದರಿಂದ ರಾಮಚಂದ್ರ ಏನು ಮಾಡ್ತಾ ಇದ್ದಾನೆ, ರಾಜಪುತ್ರ ಅಂತ ಸಂಬೋಧನೆ ಮಾಡಿದ್ದಂತೆ. ರಾಜಪುತ್ರ ಅಂತ ಕರೀತಕ್ಕಂಥವನಾಗಿ ಹೇಳಿದಂತೆ, ಇಲ್ಲಿ ಮಳೆಗಾಲ ಬಂದಿದೆ, ಈಗ ವರ್ಷಾಕಾಲ ಬಂದ್ಬಿಟ್ಟಿದೆ, ಒಂದು ಕೆಲಸ ಮಾಡೋಣ ಲಕ್ಷ್ಮಣ, ನಾವಿಬ್ಬರೂ ಕೂಡ ಈ ಪರ್ವತದಲ್ಲಿ ತತ್ರಾಪಿ ಈ ಗುಹೆಯಲ್ಲಿ ನಾವು ವಾಸ ಮಾಡೋಣ. ಪರಿಸರ ಎಲ್ಲದಕ್ಕೂ ನಮಗೆ ಅನುಕೂಲವಾಗಿದೆ. ಅದಕ್ಕೋಸ್ಕರ ಈ ಪರ್ವತದ ಈ ಶಿಖರದಲ್ಲಿ ಇರ್ತಕ್ಕಂತಹ, ಇವತ್ತಿಗೂ ನಾವು ಹೋದರೆ ಶಿಖರದಲ್ಲೇ ಆ ಗುಹೆ ಇರೋದು. ತುಂಬ ದೊಡ್ಡ ಪರ್ವತ ಅಂತ ಅನಿಸೋದಿಲ್ಲ ನಮಗೆ, ಚಿಕ್ಕ ಪರ್ವತವೇ ಇವತ್ತು ನಾವು ಹೋದರೆ. ಆದರೆ ಗುಹೆ ಇರೋದು, ಗುಡಿ ಇರೋದು ಶಿಖರದಲ್ಲೇ. ಆದ್ದರಿಂದ ಆ ಶಿಖರದಲ್ಲಿ ಈ ಗುಹೆ ಏನಿದೆಯೋ, ಈ ಗುಹೆ ನಮಗೆ ಯೋಗ್ಯವಾಗಿದೆ. ಈ ಗುಹೆಯಲ್ಲಿ ನಾವಿಬ್ಬರೂ ಕೂಡ ವಾಸವನ್ನು ಮಾಡೋಣ ಅನ್ನುವ ಮಾತನ್ನು ಹೇಳಿದಂತೆ. ಹೇಗಿತ್ತು ಆ ಪರ್ವತ ಅಂತಂದರೆ, ಬಿಳುಪು, ಕಪ್ಪು ಮುಂತಾದ ಕೆಂಪು ಶಿಲೆಗಳಿಂದ ಕೂಡಿರ್ತಕ್ಕಂತಹ ಪರ್ವತವದು. ಇವತ್ತಿಗೂ ನಾವು ಸ್ವಲ್ಪ ಅನುಭವಿಸ್ಬೋದು ಅದನ್ನು. ಆ ಪರ್ವತವನ್ನು ನೋಡಿದರೆ ಇವತ್ತಿಗೂ ನಮಗೆ ಅದರ ಅನುಭವ ಬರುತ್ತೆ ಸ್ವಲ್ಪ ಸ್ವಲ್ಪ. ಆದ್ದರಿಂದ ಈ ಎಲ್ಲ ಶಿಲೆಗಳಿಂದ ಶೋಭಿತವಾಗಿದೆ. ಈ ಕಲ್ಲುಗಳಲ್ಲಿ ವಿವಿಧ ಧಾತುಗಳು ಇರ್ತಕ್ಕಂಥದ್ದಾಗಿದೆ. ಅನೇಕ ಧಾತುಗಳಿಂದ ಕೂಡಿದೆ ಕಲ್ಲುಗಳು. ಅದಕ್ಕೆ ಒಳ್ಳೊಳ್ಳೆ ಶಬ್ದಗಳು ಮುಂತಾದವುಗಳೆಲ್ಲವೂ ಕೂಡ ಕಲ್ಲಲ್ಲಿ ಯಾಕೆ ಬರುತ್ತೆ ಅಂತಂದರೆ, ವಿವಿಧವಾದಂತಹ ಧಾತುಗಳು ಆ ಕಲ್ಲಲ್ಲಿ ಕೂಡಿರ್ತವೆ. ಇವತ್ತಿಗೂ ನಾವು ಹಂಪಿಯಲ್ಲಿ ಹೋದರೆ ಅನೇಕ ಸರಿಗಮಪ ಮಂಟಪಗಳನ್ನು ಏನು ನೋಡ್ತೇವೋ, ಕಲ್ಲಲ್ಲಿ ಒಳ್ಳೆ ಧಾತುಗಳಿಂದ ಕೂಡಿದ ಕಂಬಗಳವು. ಆದ್ದರಿಂದಲೇ ಆ ಶಬ್ದ ನಮಗೆ ಒದಗಿ ಬರುತ್ತೆ. ಅದರಂತೆ ಒಳ್ಳೆ ಧಾತುಗಳಿಂದ ಈ ಪರ್ವತದಲ್ಲಿರ್ತಕ್ಕಂತಹ ಎಲ್ಲ ಕಲ್ಲುಗಳು ಕೂಡ್ತಕ್ಕಂಥದ್ದಾಗಿದೆ. ಮತ್ತು ಬಣ್ಣ ಬಣ್ಣದ ಬಳ್ಳಿಗಳು ಈ ಒಂದು ಪರ್ವತದಲ್ಲಿ ಇರ್ತಕ್ಕಂಥದ್ದಾಗಿದೆ. ಒಳ್ಳೆ ಹಕ್ಕಿಗಳ ಕೂಗು ಕೇಳಿಸ್ತಾ ಇದೆ. ಒಳ್ಳೆ ಹಕ್ಕಿಗಳು ಚೆನ್ನಾಗಿ ಕೂಗ್ತಾ ಇವೆ. ಅಂದರೆ ವಾಸಕ್ಕೆ ಯೋಗ್ಯವಾದ ಸ್ಥಾನ ಅಂತ. ಯಾವುದು ವಾಸಕ್ಕೆ ಯೋಗ್ಯವಾದ ಸ್ಥಾನ ಅಂದರೆ, ಪ್ರಾಣಿಗಳು ಎಲ್ಲಿ ಚೆನ್ನಾಗಿ ಆನಂದವಾಗಿ ಇವೆಯೋ, ಕಾಡು ತಿಳ್ಕೊಂಡು ಬಿಡ್ಬೇಡ್ರಿ ಮತ್ತೆ. ಅಂದರೆ ಮನುಷ್ಯರು ವಾಸ ಮಾಡಲಿಕ್ಕೆ ತತ್ರಾಪಿ ಸಾಧು ಜಂತುಗಳು ಎಲ್ಲಿ ಆನಂದವಾಗಿರುತ್ತವೋ ಅದು ನಮಗೆ ವಾಸಕ್ಕೆ ಯೋಗ್ಯವಾಗುತ್ತೆ. ಯಾಕೆ, ಜಂತುಗಳು ಎಲ್ಲಿ ನೀರಿರ್ತವೋ, ಎಲ್ಲಿ ಫಲಗಳು ಇರ್ತವೋ ಅದನ್ನು ನೋಡೇ ಅಲ್ಲಿ ವಾಸ ಮಾಡ್ತವೆ. ಅದು ನಮಗೂ ಕೂಡ ಸಿಗ್ತಕ್ಕಂಥದ್ದಾಗುತ್ತೆ. ಆದ್ದರಿಂದ ಅಂತಹ ಜಾಗಗಳು ಯೋಗ್ಯ, ವಾಸಕ್ಕೆ ಯೋಗ್ಯ ಅಂತಂದರೆ ಒಳ್ಳೆ ನೀರು, ಒಳ್ಳೆ ಆಹಾರ ಎಲ್ಲವೂ ಕೂಡ ಸಿಗ್ತಕ್ಕಂಥದ್ದಾಗುತ್ತೆ. ಆದ್ದರಿಂದ ಯೋಗ್ಯವಾದಂತಹ ಸ್ಥಾನ. ಎಲ್ಲ ಪಕ್ಷಿಗಳು ಕೂಗ್ತಾ ಇವೆ ನೋಡಿಲ್ಲಿ. ಅಂದರೆ ಅನೇಕ ಪಕ್ಷಿಗಳು ಇಲ್ಲಿ ವಾಸ ಮಾಡ್ತಕ್ಕಂಥದ್ದಾಗಿವೆ ರಾಮಚಂದ್ರ ಹೇಳಿದ. ಮತ್ತು ನವಿಲುಗಳ ಧ್ವನಿಯನ್ನು ನಾವಿಲ್ಲಿ ಕೇಳಿಸ್ಕೊಳ್ತಾ ಇದ್ದೀವಿ. ನವಿಲುಗಳೆಲ್ಲವೂ ಕೂಡ ಅಲ್ಲಿ ವಾಸ ಮಾಡ್ತಕ್ಕಂಥದ್ದಾಗಿದೆ. ಅಷ್ಟೇ ಅಲ್ಲ, ಅನೇಕ ಪುಷ್ಪಗಳ ಸುಗಂಧ ಇಲ್ಲಿದೆಯಪ್ಪ. ಅನೇಕ ಪುಷ್ಪಗಳು ನನಗೆ ಕಾಣಿಸ್ತಕ್ಕಂಥದ್ದಾಗಿದೆ. ಯಾವುದು ಅಂತಂದರೆ, ಜಾಜಿ, ಮಲ್ಲಿಗೆ, ಲಕ್ಕಿ, ಗೋರಂಟಿ, ಈಚಲು, ಮತ್ತಿ ಮುಂತಾದ ಅನೇಕ ಮರಗಳು, ಅರಳಿದ ಹೂಗಳು, ಮರಗಳು ಎಲ್ಲವೂ ಕೂಡ ಇಲ್ಲಿ ಕಾಣಿಸ್ತಕ್ಕಂಥದ್ದಾಗಿದೆ. ತಾವರೆ ಹೂಗಳು ಅದು ಕೂಡ ಇಲ್ಲಿ ಬಿಡ್ತಕ್ಕಂಥದ್ದಾಗಿದೆ. ತಾವರೆ ಹೂ ಬಿಡಬೇಕು ಅಂದರೆ ಒಳ್ಳೆ ನೀರಾವರಿ ಇರಬೇಕು, ಒಳ್ಳೆ ನೀರಿನ ವ್ಯವಸ್ಥೆ ಇದ್ರೇ ತಾವರೆ ಹೂ ಬಿಡೋದು. ಇವತ್ತಿಗೂ ನಾವು ಹೈಗ್ರೀವ ಕೆರೆ ಏನಿದೆಯೋ, ನಾವು ಸೌದೆಗೆ ಹೋಗ್ಬೇಕಾದ್ರೆ ನೋಡಿದರೆ, ನಾವು ಚಿಕ್ಕವರಿದ್ದಾಗೆಲ್ಲ ಒಳ್ಳೆ ತಾವರೆಗಳು ಬೆಳೆದಿರ್ತಾ ಇದ್ದು. ಯಾಕೆ ಅಂತಂದರೆ ಇವತ್ತಿಗೂ ಇದೆ ಅದು. ಇವತ್ತಿಗೂ ತಾವರೆಗಳನ್ನು ನಾವು ನೋಡ್ಬೋದು. ಯಾಕೆ ಅಂದರೆ ಒಳ್ಳೆ ನೀರು ನಿಂತಿರ್ತದೆ, ಯಾವಾಗಲೂ ತುಂಬಿರ್ತದೆ. ಅಂಥ ಜಾಗದಲ್ಲಿ ಒಳ್ಳೆ ತಾವರೆಗಳು ಬೆಳೀಲಿಕ್ಕೆ ಸಾಧ್ಯ. ಆದ್ದರಿಂದ ಒಳ್ಳೆ ತಾವರೆಗಳು ಇಲ್ಲಿ ಬೆಳೀತಕ್ಕಂಥದ್ದಾಗಿದೆ. ಆದ್ದರಿಂದ ಇದು ವಾಸಕ್ಕೆ ಯೋಗ್ಯ ಅಂತ ಅನ್ನಿಸ್ತಾ ಇದೆ. ಆದ್ದರಿಂದ ನಾವೆಲ್ಲರೂ ಕೂಡ ನಾವಿಬ್ಬರು ಇಲ್ಲಿ ವಾಸ ಮಾಡೋಣ ಅಂತ ಹೇಳಿ ರಾಮಚಂದ್ರ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಪಶ್ಯ ಚಂದ್ರನ ವೃಕ್ಷಾಣ ಪಂಕ್ತಿ ಸುರಿಚಿತಾ ಇವ. ಏನಾಗಿದೆ ಇಲ್ಲಿ? ಅಷ್ಟೇ ಅಲ್ಲ, ಒಳ್ಳೆ ಚಂದನ ವೃಕ್ಷಗಳ ಸಾಲು ಇಲ್ಲಿ ಇರ್ತಕ್ಕಂಥದ್ದಾಗಿದೆ. ಒಳ್ಳೆ ಗಂಧದ ಮರಗಳು ಈ ಪರ್ವತದಲ್ಲಿ ಇರ್ತಕ್ಕಂಥದ್ದಾಗಿದೆ. ಆ ಮರಗಳು ಹೇಗಿವೆಯಪ್ಪ ಅಂತಂದರೆ, ಒಳ್ಳೆ ಸಾಲಾಗಿವೆ ಅಂತೆ. ಒಬ್ಬರು ಬಂದು ಯಾರೋ ಸರಿಯಾಗಿ ಅದನ್ನು ಜೋಡಿಸಿ ಇಟ್ಟ ಹಾಗೆ ಸಾಲಾಗಿ ಈ ಮರಗಳು ಇರ್ತಕ್ಕಂಥದ್ದಾಗಿದೆ. ಅದು ಹೇಗಿದೆ ಅಂದರೆ, ಒಂದಕ್ಕೊಂದು ಜೋಡಿಸಿ ಅಂಟಿಕೊಂಡಂತೆ, ಸಾಲಾಗಿ ನಿಲ್ಲಿಸಿದಂತೆ ಆ ಚಂದನ ವೃಕ್ಷಗಳೆಲ್ಲವೂ ಕೂಡ ಈ ಪರ್ವತದ ಮೇಲೆ ಇರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಈ ಅತಿ ಮನೋಹರವಾದಂತಹ ಈ ಸ್ಥಳದಲ್ಲಿ ನಾವಿಬ್ಬರೂ ಕೂಡ ಆನಂದವಾಗಿ ಇರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ರಾಮಚಂದ್ರ ಇಲ್ಲೇ ವಾಸ ಮಾಡೋಣ ಅಂತ ಹೇಳಿದ. ಮತ್ತಷ್ಟೇ ಅಲ್ಲ, ಇನ್ನೊಂದು ಮಾತನ್ನು ಹೇಳಿದಂತೆ, ಇಲ್ಲಿಂದ ನಮಗೆ ಕಿಷ್ಕಿಂಧಾವು ದೂರವಲ್ಲ. ಖಂಡಿತ ಹೌದು, ದೂರವಲ್ಲ. ಇವತ್ತಿನ ಹಂಪಿಯೇ ಕಿಷ್ಕಿಂಧಾ ಪಟ್ಟಣ, ಬೇರೆ ಏನು ಅಲ್ಲೇ ಅಲ್ಲ. ಇವತ್ತೇನು ನಾವು ಹಂಪಿಯನ್ನು ನೋಡ್ತೇವೋ ಅದೇ ಕಿಷ್ಕಿಂಧಾ ಪಟ್ಟಣ. ಇವತ್ತಿಗೂ ನೀವು ಮಾಲ್ಯವಂತ ಪರ್ವತದ ಪಕ್ಕದಲ್ಲಿ ಒಂದು ಮಾರ್ಗ ಹೋಗುತ್ತೆ. ಆ ಮಾರ್ಗದಲ್ಲಿ ನೀವು ಹೋದ್ರಿ ಅಂದರೆ ಹಂಪಿಗೆ ಸೇರ್ತೀರಿ ಹೋಗಿ. ಅಷ್ಟು ಹತ್ತಿರ ಹಂಪಿ ಅಲ್ಲಿಂದ. ಅಂದರೆ ಆ ಪರ್ವತದ ಮೇಲೆ ಕೂತ್ಕೊಂಡ್ರೆ ಕಿಷ್ಕಿಂಧಾ ಪಟ್ಟಣ ನಮಗೆ ಕಾಣುತ್ತೆ ಇವತ್ತಿನ ಹಂಪಿ. ಆದ್ದರಿಂದ ರಾಮಚಂದ್ರ ಏನು ಹೇಳಿದ್ದಾನೆ ನೋಡಪ್ಪ, ಕಿಷ್ಕಿಂಧಾ ಪಟ್ಟಣವೂ ಕೂಡ ಇಲ್ಲಿಂದ ದೂರ ಇಲ್ಲ.
ಈ ಪರ್ವತದ ಮೇಲೆ ನಾವು ವಾಸ ಮಾಡಿದರೆ ಕಿಷ್ಕಿಂಧ ಪಟ್ಟಣವು ನಮಗೆ ಕಾಣಿಸುತ್ತೆ, ದೂರನೂ ಇಲ್ಲ, ಆದ್ದರಿಂದ ಇಲ್ಲಿ ವಾಸ ಮಾಡೋಣ. ಸಮೀಪದಲ್ಲಿಯೇ ಇದೆ ನೋಡು, ಅಲ್ಲಿ ಅನೇಕ ಗೀತವಾದ್ಯಗಳ ಶಬ್ದ ನಮಗೆ ಕಿವಿಗೆ ಬೀಳ್ತಾ ಇದೆ. ಏನು ಹೇಳ್ತಾ ಇದ್ದಾನೆ ರಾಮಚಂದ್ರ? ಕಿಷ್ಕಿಂಧ ಪಟ್ಟಣದಲ್ಲಿ ಅನೇಕ ಗೀತವಾದ್ಯಗಳ ಶಬ್ದ ಈ ಮಾಲ್ಯವಂತ ಪ್ರಸವಣಗಿರಿಯ ಮೇಲೆ ನಾವಿಬ್ಬರಿದ್ದಾಗ ಇವಾಗ ನಮಗೆ ಕೇಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಏನರ್ಥ? ಅಲ್ಲಾಗುವ ಆಗು ಹೋಗುಗಳು, ಶಬ್ದಗಳು ಮುಂತಾದವುಗಳು ನಮಗೆ ಕೇಳುತ್ತೆ, ಅಷ್ಟು ದೂರದಲ್ಲಿ ನಾವಿದ್ದೇವೆ ಅಂತ ಅರ್ಥ. ಆದ್ದರಿಂದ ಕಿಷ್ಕಿಂಧ ಪಟ್ಟಣವು ನಮಗೆ ಹತ್ತಿರದಲ್ಲೇ ಇದೆ. ಮೃದಂಗ, ಎಲ್ಲ ಮೃದಂಗವನ್ನು ಬಾರಿಸ್ತಾ ಇದ್ದಾರೆ. ಕಪಿಗಳೆಲ್ಲರೂ ಕೂಡ ಕೇಕೆಯನ್ನು ಹಾಕ್ತಾ ಇದ್ದಾರೆ, ಜೋರಾಗಿ ಕೂಗ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಕಿವಿಗೆ ಬೀಳ್ತಾ ಇದೆ. ಏನಿದು ನಡೀತಾ ಇರೋದು ಅಂತಂದರೆ, ಸುಗ್ರೀವನ ಪಟ್ಟಾಭಿಷೇಕ ಆಗಿದೆ. ಪಟ್ಟಾಭಿಷೇಕ ಆದ ಮೇಲೆ ಎಲ್ಲರೂ ಸಂತಸದಿಂದ ವಾದ್ಯಗಳನ್ನು ಮೊಳಗ್ತಾ ಇದ್ದಾರೆ, ಒಳ್ಳೆ ಕೇಕೆಗಳನ್ನು ಹಾಕ್ತಾ ಇದ್ದಾರೆ ಎಲ್ಲ ಕಪಿಗಳು ಕೂಡ. ಅದೆಲ್ಲವೂ ಕೂಡ ಕಿವಿಗೆ ಬೀಳ್ತಕ್ಕಂಥದ್ದಾಗಿದೆ. ಕಪಿಶ್ರೇಷ್ಠನಾದಂತಹ ಸುಗ್ರೀವ ಏನಿದ್ದಾನೆ, ಇವನು ರಾಜ್ಯವನ್ನು ಪಡ್ಕೊಂಡಿದ್ದಾನೆ. ತನ್ನ ಮಡದಿಯನ್ನು ಸಹಿತ ಪುನಃ ತಾನು ಪಡ್ಕೊಂಡಿದ್ದಾನೆ. ಯಾಕೆ? ರಾಜ್ಯಭ್ರಷ್ಟನಾಗಿದ್ದ, ಹೆಂಡತಿಯಿಂದ ವಿಯೋಗವೂ ಆಗಿತ್ತು. ಎರಡೂ ಕೂಡ ಈಗ ಸುಗ್ರೀವನಿಗೆ ಸಿಗ್ತಕ್ಕಂಥದ್ದಾಗಿದೆ. ಈ ಎರಡನ್ನೂ ಕೂಡ ಲಬ್ಧವಾಗಿದೆ ಸುಗ್ರೀವನಿಗೆ. ಆದ್ದರಿಂದ ತಾನು ಏನು ಮಾಡ್ತಾ ಇದ್ದಾನೆ ಅಂತಂದರೆ, ತನ್ನ ಮಿತ್ರರಿಂದ ತಾನು ಸೇರಿಕೊಂಡು ಸುಗ್ರೀವ ಏನು ಮಾಡ್ತಾ ಇದ್ದಾನೆ? ಖುಷಿಯನ್ನು ಮಾಡ್ತಾ ಇದ್ದಾನೆ. ತಾನು ಎಲ್ಲ ಸುಖವಾಗಿ ಇರಲಿಕ್ಕೆ ಎಲ್ಲ ರೀತಿಯಲ್ಲಿ ಖುಷಿಯಿಂದ ತಾನು ಇರ್ತಕ್ಕಂಥವನಾಗಿದ್ದಾನೆ. ಸಂದೇಹವಿಲ್ಲ ಇದರಲ್ಲಿ. ಯಾಕೆ? ಇಷ್ಟು ದಿನ ಇಲ್ಲದ ರಾಜ್ಯ ಸಿಕ್ಕದು, ಇಷ್ಟು ದಿನ ವಿಯೋಗವಾದ ಹೆಂಡತಿಯೂ ಸಿಕ್ಕಲಾದ್ರಿಂದ ಖುಷಿಯೇ. ಆದ್ದರಿಂದ ತಾನು ತುಂಬ ಸುಖಿಯಾಗಿದ್ದಾನೆ, ಒಳ್ಳೆ ನಲಿತಾ ಇದ್ದಾನೆ ಎನ್ನುವ ಇದರಲ್ಲಿ ಯಾವ ಸಂದೇಹವೂ ಕೂಡ ಇಲ್ಲ ಅಂತ ಹೀಗೆ ರಾಮಚಂದ್ರ ತಾನು ಎಲ್ಲ ಈ ವೃತ್ತಾಂತವನ್ನೆಲ್ಲ, ಯಾಕೆ ಈ ಗುಹೆ ವಾಸಕ್ಕೆ ಯೋಗ್ಯವಾಗಿದೆ ಅಂತ ಎಲ್ಲ ವೃತ್ತಾಂತಗಳನ್ನು ಹೇಳ್ತಾ ತಾನು ರಾಮಚಂದ್ರ ಲಕ್ಷ್ಮಣನೊಡನೆ ಈ ಪ್ರಸ್ರವಣಗಿರಿಯಲ್ಲೇ ತಾನು ವಾಸವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಮತ್ತಷ್ಟೇ ಅಲ್ಲ, ಈ ಗಿರಿಯಲ್ಲಿ ನಮಗೆ ಆಹಾರ ಅಂದರೆ ತಿನ್ನಲಿಕ್ಕೆ ಅನೇಕ ಫಲಗಳಿವೆ. ಆದ್ದರಿಂದ ಅನೇಕ ಫಲವೃಕ್ಷಗಳು ಎಲ್ಲವೂ ಕೂಡ ಇಲ್ಲಿ ಇದೆ. ಆದ್ದರಿಂದ ಏನಾಗಿದೆ, ಇಲ್ಲಿ ತಿನ್ನಲಿಕ್ಕೂ ನಮಗೆ ಯಾವ ಕೊರತೆ ಇಲ್ಲ. ಒಳ್ಳೆ ನೀರಿದೆ, ಒಳ್ಳೆ ಬಳ್ಳಿ ಇದೆ, ತಿನ್ನಲಿಕ್ಕೆ ಆಹಾರ ಇದೆ, ಕಿಷ್ಕಿಂಧ ಪಟ್ಟಣ ಹತ್ತಿರದಲ್ಲಿದೆ, ಅನೇಕ ಮೃಗಗಳಿವೆ, ಎಲ್ಲ ಸೌಕರ್ಯ ಈ ಒಂದು ಪ್ರಸರವಣಗಿರಿಯಲ್ಲಿ ನಮಗಿದೆ. ಆದ್ದರಿಂದ ವಾಸಕ್ಕೆ ಯೋಗ್ಯ ಅಂತ ರಾಮಚಂದ್ರ ತಾನು ಅಲ್ಲಿ ವಾಸವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಹೀಗೆ ಶುರು ಮಾಡಿದ ಮೇಲೆ ಪರಮಾತ್ಮನಿಗೆ ಸೀತೆಯ ವಿಯೋಗದ ಬಗ್ಗೆ ಸ್ವಲ್ಪ ತಲೆಗೆ ಬಂತಂತೆ. ಇಲ್ಲಿ ಒಂದು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು, ರಾಮಚಂದ್ರ ಸೀತೆ ನನ್ನನ್ನು ಬಿಟ್ಟು ಹೋದ್ಲು ಅಂತ ದುಃಖಪಟ್ಟ ಅಂತ ಎಲ್ಲಿ ಬರುತ್ತೋ ಅದೆಲ್ಲವೂ ಕೂಡ ಲೋಕ ವಿಡಂಬನೆ ಅಂತಲೇ ಅರ್ಥ. ಯಾಕೆ? ಪರಮಾತ್ಮನಿಗೆ ದುಃಖ ಅನ್ನೋದು ಯಾವತ್ತೂ ಇರಲಿಕ್ಕೆ ಸಾಧ್ಯವಿಲ್ಲ. ಇನ್ನೊಬ್ಬರಿಗೆ, ಕೆಲವೊಬ್ಬರಿಗೆ ಪರಮಾತ್ಮ ಏನು ಮಾಡ್ತಾನೆ ಅಂದರೆ, ಅವರು ಪರಮಾತ್ಮನಲ್ಲಿ ದುಃಖ ಇದೆ ಅಂತ ತಿಳ್ಕೊಂಡು ಅವರು ಎಲ್ಲಿ ಹೋಗಿ ಬೀಳಬೇಕೋ ಅಲ್ಲಿ ಹೋಗಿ ಬೀಳಬೇಕಾಗತ್ತೆ. ಅದಕ್ಕೋಸ್ಕರ ಪರಮಾತ್ಮ ಹೀಗೆ ತೋರಿಸ್ತಾನೆ. ಯೋಗ್ಯರು ಅದನ್ನು ಹಾಗೆ ತಿಳ್ಕೊಳ್ಬಾರದು, ಪರಮಾತ್ಮ ದುಃಖಪಟ್ಟ ಅಂತ ನಾವು ತಿಳ್ಕೊಳ್ಬಾರದು. ಆದರೂ ಮನುಷ್ಯ ರೂಪದಲ್ಲಿ ಪರಮಾತ್ಮ ಅವತರಣ ಮಾಡಿ ಬಂದಿದ್ದಾನೆ. ಆದ್ದರಿಂದ ರಾಮಚಂದ್ರ ಏನು ಮಾಡ್ತಾ ಇದ್ದಾನೆ, ಸೀತಾ ವಿಯೋಗವಾಗಿ ಬಿಟ್ಟಿದೆ ನನಗೆ ಅಂತ ತನ್ನ ದುಃಖವನ್ನು ತೊಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಯಾರ ಬಳಿ? ಲಕ್ಷ್ಮಣನ ಬಳಿ. ತಾನು ಸೀತಾಸ್ಮರಣೆಯನ್ನು ಮಾಡ್ತಾ ಅದೆಲ್ಲವನ್ನೂ ಕೂಡ ಲಕ್ಷ್ಮಣನ ಮುಂದೆ ಹೇಳಲಿಕ್ಕೆ ಶುರು ಮಾಡಿದ್ದಂತೆ. ಸೀತೆಯ ವಿಯೋಗವಾಯಿತು, ಅವಳ ಸ್ಮರಣೆ ನನಗೆ ತುಂಬ ಬರ್ತಕ್ಕಂಥದ್ದಾಗಿದೆ, ನನಗೆ ರಾತ್ರಿಯ ಕಾಲದಲ್ಲಿ ನಿದ್ದೆ ಬರ್ತಾ ಇಲ್ಲ, ಅಷ್ಟು ಸೀತೆಯ ಸ್ಮರಣೆ ನನಗೆ ಆಗ್ತಕ್ಕಂಥದ್ದಾಗಿದೆ. ಎಲ್ಲವೂ ಕೂಡ ತಾನು ರಾಮಚಂದ್ರ ಲಕ್ಷ್ಮಣನ ಬಳಿಯಲ್ಲಿ ಹೇಳ್ತಾ ಇದ್ದಾನೆ. ಅಹೋರಾತ್ರಿ ನನಗೆ ಶೋಕ ಅನ್ನೋದು ಆವರಿಸ್ಬಿಟ್ಟಿದೆ. ಪರಮಾತ್ಮನಿಗೆ ಶೋಕವೇ ಇಲ್ಲ, ಎಲ್ಲಿಂದ ಆವರಿಸಬೇಕು? ಸೀತಾ ನಿಜವಾಗಲೂ ಬಿಟ್ಟಿದ್ದಾಳ ಅಂದರೆ ಬಿಟ್ಟೇ ಇಲ್ಲ. ನಿತ್ಯ ಅವಿಯೋಗಿನಿಗಳವರಿಬ್ಬರೂ ಕೂಡ. ಲಕ್ಷ್ಮೀನಾರಾಯಣರಿಗೆ ಯಾವತ್ತಾದ್ರೂ ವಿಯೋಗ ಉಂಟಾ? ನಾವು ಹಾಕಿ ತಿಳ್ಕೊಂಡ್ರೆ ನಮಗೆ ವಿಯೋಗ ಆಗುತ್ತೆ. ಆದ್ದರಿಂದ ಇದೆಲ್ಲವೂ ಕೂಡ ಏನು ಯಾರಿಗೆ ಮೋಹನಾರ್ಥವಾಗಿ ಮಾಡಬೇಕೋ ಅದಕ್ಕೆ ಪರಮಾತ್ಮ ತೋರಿಸಿಕೊಡ್ತಾ ಇದ್ದಾನೆ. ಅದರಿಂದ ನನಗೆ ಏನು ಯಾವ ರೀತಿಯ ಒಂದು ನಿದ್ರಾ ಆಹಾರ ಏನು ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ, ನಾನು ತುಂಬ ಆಗಿದ್ದೇನೆ ಅಂತ ಹೇಳಿ ರಾಮಚಂದ್ರ ತಾನು ತಮ್ಮನ ಮುಂದೆ ಹೇಳಿಕೊಂಡಾಗ, ನಿಜವಾದ ತಮ್ಮಂದರಾದರೆ ಏನು ಮಾಡ್ತಾರೆ? ಸಮಾಧಾನ ಮಾಡ್ತಾರೆ. ಇಲ್ಲದೆ ಹೋದರೆ ಹೌದು ಬಿಡಪ್ಪ ಅಂತ ಹೇಳಿ ಅವ್ರಿಗೂ ಹಾಗೆ ಸೇರಿಸಿ ಇನ್ನೊಂದಿಷ್ಟು ದುಃಖ ಕೊಡ್ತಕ್ಕಂಥವ್ರಾಗ್ತಾರೆ. ಆದರೆ ಲಕ್ಷ್ಮಣ ಹಾಗೆ ಮಾಡಲಿಲ್ಲಂತೆ. ಲಕ್ಷ್ಮಣ ಏನು ಮಾಡಿದ?
ನೋಡಪ್ಪ ರಾಮಚಂದ್ರ, ನೀನು ಹೀಗೆ ದುಃಖ ಪಡೋದು ನಿನಗೆ ತರವಲ್ಲ. ಯಾಕೆ ಗೊತ್ತಾ? ನೀನು ಮಾಡುವ ಕೆಲಸ ಏನಿದೆಯೋ ಅದು ಬಹಳಷ್ಟು ಇದೆ. ಯಾವುದೇ ಒಬ್ಬ ಮನುಷ್ಯ ದುಃಖಕ್ಕೆ ಗುರಿಯಾದ ಅಂತಾದರೆ, ತಾನು ದುಃಖಕ್ಕೆ ಗುರಿಯಾದ ಅಂತಾದರೆ ಎಲ್ಲ ಕೆಲಸಗಳು ವ್ಯತ್ಯಾಸವಾಗುತ್ತೆ. ಒಬ್ಬ ವ್ಯಕ್ತಿ ದುಃಖಕ್ಕೆ ಗುರಿಯಾದ ಅಂತಾದರೆ ಆ ವ್ಯಕ್ತಿಯಲ್ಲಿ ಏನೇನಾಗಲಿಕ್ಕೆ ಸಾಧ್ಯ ಅಂತಂದರೆ ದುರ್ವ್ಯಾಪಾರಗಳಾಗಲಿಕ್ಕೆ ಶುರುವಾಗುತ್ತೆ. ಯಾಕೆಂದರೆ ದುಃಖ ಬಂತು ಅಂತಂದರೆ ಅದರ ತಕ್ಕಂತೆ ಕೋಪ ಬಂತು ಅಂತಂದರೆ ಆ ಕೋಪದಿಂದ ಏನೇನೋ ಮಾಡ್ತೇವೆ. ಕೆಟ್ಟ ಕೆಟ್ಟ ವ್ಯಾಪಾರಗಳೆಲ್ಲವೂ ಕೂಡ ನಮಗೆ ನಡೀತಕ್ಕಂಥದ್ದಾಗತ್ತೆ. ಇಂತಹ ಕೆಟ್ಟ ವ್ಯಾಪಾರವನ್ನು ಬಿಡಲಿಲ್ಲ ಅಂತಾದರೆ ಒಳ್ಳೆ ಜ್ಞಾನವೂ ಬರಲ್ಲ, ಮೋಕ್ಷವೂ ಸಿಗಲ್ಲ. ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ದುರ್ವ್ಯಾಪಾರವನ್ನು ಬಿಡಬೇಕು ನಮ್ಮ ಶ್ರೀಪತಿ ಪುರಂದರ ವಿಠಲನ ಬೇಕು, ಪಾಪರಹಿತರಾಗಬೇಕು, ಜ್ಞಾನ ದೀಪದ ಬೆಳಕಿನಲ್ಲಿ ಓಲಾಡಬೇಕು, ಸುಮ್ಮನೆ ಬರುವುದೇ ಮುಕ್ತಿ, ನಮ್ಮ ಅಚ್ಯುತನಂತನ ನೆನೆಯದೆ ಭಕ್ತಿ ಅಂತ. ಅಂದರೆ ಕೋಪ ಅನ್ನೋ ಪದಾರ್ಥ ಏನಿದೆಯೋ ಅನೇಕ ಕೆಟ್ಟ ವ್ಯಾಪಾರಗಳನ್ನು ಮಾಡಿಸಿಬಿಡುತ್ತೆ. ಆದ್ದರಿಂದ ದುಃಖ, ಕೋಪ ಎಲ್ಲ ಏನಿದೆಯೋ ಇದನ್ನೆಲ್ಲವನ್ನು ಕೂಡ ಜಾಸ್ತಿ ಒಳಗೆ ಹಾಕೋಬಾರ್ದು ಅಂತ. ಆದ್ದರಿಂದ ರಾಮಚಂದ್ರನಿಗೆ ಆ ಲಕ್ಷ್ಮಣ ಹೇಳ್ತಾ ಇದ್ದಾನೆ, ಸ್ವಾಮಿ ನೀನು ಬಹಳ ಉತ್ತಮನಾದಂತಹ ಪುರುಷನಾಗಿದ್ದಿ, ನಿನಗೆ ದುಃಖ ಅನ್ನೋದೇ ಇಲ್ಲ. ಆದರೆ ನೀನು ದುಃಖ ಏನಾದರೂ ಮಾಡಿಕೊಂಡಿ ಅಂತಾದರೆ ಸಕಲ ಕಾರ್ಯಗಳು ಕುಂಠಿತವಾಗುತ್ತೆ. ಎಲ್ಲ ಏನೇನು ಒಳ್ಳೆ ಕಾರ್ಯಗಳನ್ನು ಮಾಡಬೇಕು ನೀನು ಅದೆಲ್ಲವೂ ಕೂಡ ವ್ಯತ್ಯಾಸವಾಗುತ್ತೆ ರಾಮಚಂದ್ರ. ಇದೆಲ್ಲವೂ ಕೂಡ ಲಕ್ಷ್ಮಣ ಏನೋ ರಾಮಚಂದ್ರನಿಗೆ ಉಪದೇಶ ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಡ್ರಿ. ನಮಗಿದೆಲ್ಲ ಜೀವನದ ಪಾಠ ಅಂತ ತಿಳ್ಕೊಳ್ಬೇಕಷ್ಟೆ. ಯಾಕೆಂತಂದರೆ ಇದೆಲ್ಲ ರಾಮಚಂದ್ರನಿಗಿದೆ, ನಮಗಿದೆ ಅಷ್ಟೇ. ಸ್ವಲ್ಪ ದುಃಖ ಆಯಿತು ಅಂತಂದರೆ ತಲೆನೋವು ಅಂತ ಶುರು ಮಾಡ್ತೀವಿ. ಕೆಲಸದ ಮೇಲೆ ಆಸಕ್ತಿ ಇರೋದಿಲ್ಲ, ಅಡುಗೆ ಮೇಲೆ ಆಸಕ್ತಿ ಇರಲ್ಲ, ಊಟದ ಮೇಲೆ ಆಸಕ್ತಿ ಇರೋದಿಲ್ಲ. ಈ ಪುರುಷರು ಏನು ಕೆಲಸಕ್ಕೆ ಹೋಗ್ತಾರೋ ಆ ಕೆಲಸದ ಮೇಲೆ ಪುರುಷರಿಗೆ ಆಸಕ್ತಿ ಇರೋದಿಲ್ಲ. ಎಲ್ಲ ವ್ಯತ್ಯಾಸವಾಗುತ್ತೆ ಇಡೀ ದಿನ. ಅದಕ್ಕೆ ಕಾರ್ಯಗಳು ಕುಂಠಿತವಾಗುತ್ತೆ ಅಂತ ಹೇಳಿದ್ದು. ಆದ್ದರಿಂದ ಎಲ್ಲ ಕಾರ್ಯಗಳು ಕುಂಠಿತವಾಗುತ್ತೆ. ನಾನು ನಿನಗೆ ಹೇಳಬೇಕಾ ಅಣ್ಣ? ನಿನ್ನಿಂದ ನಾನಿದೆಲ್ಲ ತಿಳ್ಕೊಂಡಿದ್ದೇನೆ, ನಾನು ನಿಂಗೆ ಇದೆಲ್ಲ ಹೇಳಬೇಕಾ? ಆದರೂ ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ ನಿನಗೆ. ಏನು? ನೀನೆಂಥವನು? ಸದಾಕಾಲ ಧರ್ಮದಲ್ಲಿ ಆಸಕ್ತಿ ಉಳ್ಳವನು. ರಾಮಚಂದ್ರ ಎಂಥವನು ಅಂದರೆ ತಾನು ಧರ್ಮವನ್ನು ಮಾಡ್ತಾ ಇನ್ನೊಬ್ಬರ ಕೈಲಿ ಧರ್ಮವನ್ನು ಮಾಡಿಸ್ತಿದ್ದಂತೆ. ಆ ರೀತಿಯಾದಂತಹ ವ್ಯಕ್ತಿತ್ವ ರಾಮಚಂದ್ರನದು. ಆದ್ದರಿಂದ ಸರ್ವದಾ ನೀನು ಸ್ವಾಮಿ ಧರ್ಮದಲ್ಲಿ ಆಸಕ್ತನಾಗಿರುವವನು. ನಿನಗೆ ಯಾಕೆ ದುಃಖ? ನೀನು ದುಃಖ ಮಾಡಿದಿ ಅಂತಂದರೆ ಇವೆಲ್ಲವೂ ಕೂಡ ವ್ಯತ್ಯಾಸವಾಗ್ತಕ್ಕಂಥದ್ದಾಗಿತ್ತೆ. ಮತ್ತಷ್ಟೇ ಅಲ್ಲ, ನೀನೆಂಥವನು ಅಂತಂದರೆ ಒಳ್ಳೆ ಶೀಲವಂತನಾಗಿದ್ದಿ, ಕರ್ತವ್ಯ ಪ್ರಜ್ಞೆ ನಿನಗೆ ಸದಾಕಾಲ ಇದೆ. ರಾಮಚಂದ್ರ ದೇವರಲ್ಲಿ ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ರಾಮಚಂದ್ರನ ಗುಣಗಳನ್ನು ತಿಳ್ಕೊಳ್ಳಿಕ್ಕೆ ಇದೆಲ್ಲ ವಿಷಯ ಬಂದಿರೋದೇ ಹೊರತು ಏನೋ ರಾಮಚಂದ್ರನಿಗೆ ಲಕ್ಷ್ಮಣ ಮಾಡುವ ಉಪದೇಶ ಅಂತ ನಾವು ತಿಳಿಬಾರ್ದು. ಆದ್ದರಿಂದ ಸರ್ವದಾ ಕರ್ತವ್ಯ ಪ್ರಜ್ಞೆ ನಿನ್ನಲ್ಲಿದೆ. ಅಷ್ಟೇ ಅಲ್ಲ, ಒಳ್ಳೆ ಶೀಲವಂತ ನೀನು, ಸದಾಕಾಲ ದೈವವನ್ನು ನಂಬಿದವನು. ನಿಜವಾದ ವ್ಯಕ್ತಿ ಯಾವನು ಸದಾಕಾಲ ದೈವವನ್ನು ನಂಬಿರ್ತಾನೋ ಅವನಿಗೆ ದುಃಖವಿರೋದಿಲ್ಲ. ವ್ಯತ್ಯಾಸಗಳಾಗತ್ತೆ, ಹರಿದಾಸರಿಗೂ ಸಹಿತ ಸಂಸಾರದಲ್ಲಿ ವ್ಯತ್ಯಾಸವಾಗೇ ಆಗುತ್ತೆ. ಸಂಸಾರ ಅಂದಮೇಲೆ ಏನು ನಮಗೆ ದೇವಲೋಕದಲ್ಲಿ ಇದ್ದಂಗೆ ಇರುತ್ತೆ ಅಂತ ಖಂಡಿತ ಇಲ್ಲ. ಪ್ರತಿಯೊಬ್ಬರು ಮನೆ ದೋಸೆ ತೂತು ಅಂತಾರಲ್ಲ ಹಾಗೆ ಪ್ರತಿಯೊಬ್ಬರ ಸಂಸಾರದಲ್ಲೂ ವ್ಯತ್ಯಾಸ ಇದ್ದೇ ಇರುತ್ತೆ. ಆದರೆ ಅದು ಸ್ತ್ರೀಯರಾಗಲಿ ಪುರುಷರಾಗಲಿ ಹೇಗೆ ಇರಬೇಕು ಅನ್ನೋದನ್ನು ಅನೇಕ ದೇವರನಾಮಗಳಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಎಷ್ಟೇ ಕಷ್ಟ ಬಂದರೂ ಕೂಡ ದೈವದ ಮೇಲಿರ್ತಕ್ಕಂತಹ ನಂಬಿಕೆಯನ್ನು ನಾವು ಬಿಡುವಂತಿಲ್ಲ. ಆದ್ದರಿಂದ ರಾಮಚಂದ್ರ ನೀನು ಸದಾಕಾಲ ದೈವವನ್ನು ನಂಬಿದವ. ಅಷ್ಟೇ ಅಲ್ಲ, ಸದಾಕಾಲ ಧರ್ಮದಲ್ಲಿ ನಿನಗೆ ಆಸಕ್ತಿ ಇದೆ. ಮತ್ತು ನೀನು ಸರ್ವದಾ ಉದ್ಯೋಗ ತತ್ಪರನಾದವನು. ಅಂದರೆ ತನ್ನ ಕರ್ತವ್ಯ ಏನಿದೆಯೋ ಆ ಕರ್ತವ್ಯ ಉಳಿಬೇಕಾದ್ರೆ ಆ ಕರ್ತವ್ಯ ಏನು ಮಾಡಬೇಕೋ ಅದನ್ನು ನಡೆಸಬೇಕು ಅಂತಂದರೆ ಸದಾಕಾಲ ಉದ್ಯೋಗ ತತ್ಪರರಾಗಬೇಕು ನಾವು. ಈಗ ಮದುವೆ ಮಾಡ್ಕೊಂಡಿರ್ತೇವೆ, ಮದುವೆ ಮಾಡ್ಕೊಂಡ್ಮೇಲೆ ನಮ್ಮ ಕರ್ತವ್ಯ ಏನು? ಹೆಂಡತಿ ಮಕ್ಕಳನ್ನು ಕಾಪಾಡಬೇಕು, ಇದು ನಮ್ಮ ಕರ್ತವ್ಯ. ಕಾಪಾಡಬೇಕಾದ್ರೆ ಹಣದ ಅವಶ್ಯಕತೆಯೂ ಇದೆ. ಉದ್ಯೋಗ ತತ್ಪರರಾಗಬೇಕು ಅಂತಂದರೆ ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಏನು ಮಾಡಬೇಕು ಅದನ್ನೂ ಮಾಡಬೇಕು. ಧಾನ್ಯವನ್ನು ಸಂಪಾದನೆ ಮಾಡಿ ಅವರನ್ನು ಪೋಷಣೆ ಮಾಡಲಿಕ್ಕೆ ಏನು ಮಾಡಬೇಕು ಆ ಕೆಲಸಗಳನ್ನು ನಾವು ಹೇಗೆ ಮಾಡಬೇಕು, ಇದನ್ನೆಲ್ಲವನ್ನು ಕೂಡ ಇದನ್ನೆಲ್ಲವನ್ನು ಯಾರು ಮಾಡ್ತಾರೋ ಆ ವ್ಯಕ್ತಿಯನ್ನು ಉದ್ಯೋಗ ತತ್ಪರನಾಗಿದ್ದಾನೆ ಅಂತ ಕರೀತಕ್ಕಂಥವರಾಗ್ತಾರೆ. ಅಂದರೆ ಆಯಾಯ ಕಾಲಕ್ಕೆ
ನಮ್ಮ ನಮ್ಮ ಕರ್ತವ್ಯಗಳೇನಿದೆಯೋ ಆ ಕರ್ತವ್ಯಗಳನ್ನು ಚೆನ್ನಾಗಿ ತಿಳಿದುಕೊಂಡು ಯಾರು ಆ ಕೆಲಸಗಳನ್ನು ಮಾಡ್ತಕ್ಕಂಥವರಾಗ್ತಾರೋ ಅವರನ್ನು ಉದ್ಯೋಗ ತತ್ಪರರು ಅಂತ ಕರೀತಕ್ಕಂಥವರಾಗ್ತಾರೆ. ರಾಮಚಂದ್ರ, ನೀನಾದರೂ ಕೂಡ ಒಳ್ಳೆ ಉದ್ಯೋಗ ತತ್ಪರನಾಗಿದ್ದಿ. ಹೇಳೋಷ್ಟೇ ಇಲ್ಲ, ನೀನು ಒಬ್ಬ ಅಣ್ಣನಾಗಿ ಸೈ ಎನಿಸ್ಕೊಂಡ ವ್ಯಕ್ತಿ. ತಮ್ಮಂದರನ್ನು ಹೇಗೆ ಕಾಣಬೇಕು, ತಮ್ಮಂದರನ್ನು ಹೇಗೆ ಇಡಬೇಕು, ಆ ವಿಷಯದಲ್ಲೂ ನೀನು ಗೆದ್ದವ. ಒಬ್ಬ ಗಂಡನಾಗಿ ಗೆದ್ದಿದ್ದಿ, ಒಬ್ಬ ಮಗನಾಗಿ ಗೆದ್ದಿದ್ದಿ, ಒಬ್ಬ ರಾಜನಾಗಿ ಗೆದ್ದಿದ್ದಿ. ಸದಾಕಾಲ ಎಲ್ಲ ಕಾಲದಲ್ಲೂ ಕೂಡ ನೀನು ಚೆನ್ನಾಗಿ ಗೆದ್ದಿದ್ದೀಯಪ್ಪ. ಆದ್ದರಿಂದ ನೀನು ಹೀಗೆ ದುಃಖತಪ್ತನಾಗೋದು ಸರಿಯಲ್ಲ ಅಂತ ಹೇಳಿ ತಾನೇನು ಮಾಡಿದ್ದಾನೆ ಲಕ್ಷ್ಮಣ. ಇನ್ನಷ್ಟು ರಾಮಚಂದ್ರನ ಗುಣಗಳನ್ನು ಹೇಳ್ತಾನೆ. ನೀ ಅಷ್ಟೇ ಅಲ್ಲ ರಾಮ, ನೀನು ಎಂಥವನು ಅಂತಂದರೆ ರಣರಂಗದಲ್ಲಿ ವೈರಿಗಳು ಎದುರಿಗೆ ಬಂದರು ಅಂದರೆ ಅವರನ್ನು ಚಂಡಾಡದೆ ಬಿಡುವವನಲ್ಲ ನೀನು. ಆದ್ದರಿಂದ ಇಂತಹ ವ್ಯಕ್ತಿತ್ವ ನಿನ್ನದು, ನಿನ್ನಲ್ಲಿ ದುಃಖ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀನು ಇದು ತರವಲ್ಲ ನಿನಗೆ ರಾಮಚಂದ್ರ ಅಂತ ಹೇಳಿ ಲಕ್ಷ್ಮಣ ಮೇಲಿಂದ ಮೇಲೆ ತಾನು ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ನಿನ್ನಲ್ಲಿ ಎಂಥ ಸಾಮರ್ಥ್ಯ ಇದೆ ರಾಮಚಂದ್ರ. ರಾವಣ ಯಾವ ಲೆಕ್ಕ ನಿನಗೆ? ಈಗ ಸೀತೆಯನ್ನು ಕರ್ಕೊಂಡೋಗಿರೋದು ಯಾರು? ರಾವಣ ತಾನೆ. ರಾವಣ ನಿನಗೆ ಯಾವ ಲೆಕ್ಕ? ಯಾಕೆ ಅಂದರೆ ನಿನ್ನಲ್ಲಿ ಎಂಥ ಸಾಮರ್ಥ್ಯ ಇದೆ. ಸಮಗ್ರ ಲೋಕಗಳನ್ನು, ಪೃಥ್ವಿ ಆಕಾಶ ಮುಂತಾದವುಗಳನ್ನು ಕೆಳಗೆ ಮೇಲೆ ಮಾಡುವಷ್ಟು ಸಾಮರ್ಥ್ಯ ನಿನ್ನಲ್ಲಿದೆ. ಈ ಬಚ್ಚ ರಾವಣ ಯಾರು? ಈ ಪುಟ್ಟ ರಾವಣ ನಿನಗೇನು ತಾನೇ ಮಾಡಲಿಕ್ಕೆ ಸಾಧ್ಯ? ಆದ್ದರಿಂದ ನೀನು ಈ ರೀತಿಯಲ್ಲಿ ಆಲೋಚನೆಯನ್ನು ಮಾಡಬೇಡ. ಮತ್ತೆ ಇಷ್ಟೆಲ್ಲ ನಾನು ನಿನಗೆ ಹೇಳ್ತಾ ಇದ್ದೇನಲ್ಲ, ನೀನು ಹಾಗಿದ್ದಿ ಹೀಗಿದ್ದಿ ದುಃಖ ತತ್ಪರನಾಗಬೇಡ ಅಂತ, ಇದೆಲ್ಲವೂ ಕೂಡ ನನ್ನ ಉಪದೇಶ ಅಲ್ಲ ಸ್ವಾಮಿ. ಒಂದು ಬೂದಿ ಮುಚ್ಚಿದ ಕೆಂಡವನ್ನು ಏನು ಮಾಡ್ತೇವೆ, ಅದಕ್ಕೆ ಗಾಳಿ ಹಾಕಿದರೆ ಆ ಬೂದಿಯೆಲ್ಲ ಹೋಗಿ ನಿಗಿ 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 ಹೇಗೆ ಬೆಂಕಿ ಅಗ್ನಿ ಮೇಲೆ ಏಳ್ತಾ ಬರುತ್ತೋ ಹಾಗೆ ನಿನ್ನಲ್ಲಿರ್ತಕ್ಕಂತಹ ಸಾಮರ್ಥ್ಯವನ್ನು ಮೇಲೆಬ್ಬಿಸಬೇಕು ಎನ್ನುವ ಉದ್ದೇಶದಿಂದ ನಾನು ಪ್ರಾರ್ಥನಾ ರೂಪದಲ್ಲಿ ಇದೆಲ್ಲವನ್ನೂ ಕೂಡ ನಿನಗೆ ಹೇಳ್ತಾ ಇದ್ದೇನೆ ಹೊರತು ಹೊಸದಾಗಿ ಅಲ್ಲಿ ನಾನು ತುಂಬಬೇಕಾದ್ದೇನಿಲ್ಲ ಅಂತ. ಈ ಕೆಂಡ ಇರುತ್ತೆ, ಕೆಂಡಕ್ಕೆ ಇನ್ನೊಂದಿಷ್ಟು ಯಾರು ಬೆಂಕಿ ಹಾಕ್ತಾರ? ಅಲ್ಲಿರೋ ಬೆಂಕಿಯನ್ನೇ, ಅಲ್ಲಿರೋ ಬೂದಿಯನ್ನೇ ತಗೊಂಡು ಸ್ವಲ್ಪ ಬೀಸಣಿಕೆಯಿಂದ ಬೀಸಿದರೆ ಆ ಬೂದಿಯೆಲ್ಲ ಹೋಗುತ್ತೆ, ನಿಗಿ 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 ಅಗ್ನಿ ಮೇಲೆ ಬರ್ತಕ್ಕಂಥದ್ದಾಗುತ್ತೆ. ಒಳ್ಳೆ ಅಡುಗೆಗೆ ಬೇಕಾದಂತಹ ಹೇಗೆ ಅಗ್ನಿ ನಮಗೆ ಒದಗಿ ಬರುತ್ತೋ ಹಾಗೆ ಶ್ರೀರಾಮಚಂದ್ರನಲ್ಲಿ ಏನಿಲ್ಲ, ಎಲ್ಲವೂ ಕೂಡ ಇದೆ. ಇದ್ದದ್ದನ್ನೇ ನಾವು ಉದ್ದೀಪನಗೊಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಸ್ವಾಮಿ. ನಿನಗೆ ನಾನು ಉಪದೇಶವನ್ನು ಮಾಡ್ತಾ ಇಲ್ಲ. ಲಕ್ಷ್ಮಣ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಇಷ್ಟೆಲ್ಲ ಲಕ್ಷ್ಮಣ ತಾನು ಹಿತನುಡಿಗಳನ್ನು ಹೇಳಿದ ಮೇಲೆ ರಾಮಚಂದ್ರ ದೇವರು ಮತ್ತೆ ಮಾತಾಡ್ತಕ್ಕಂಥವರಾಗ್ತಾರೆ. ಲಕ್ಷ್ಮಣನನ್ನು ಕುರಿತು, ಲಕ್ಷ್ಮಣ ಮೆಚ್ಚಿದ್ದೇನೆ ನಿನ್ನ ಮಾತುಗಳನ್ನು. ಅಣ್ಣನಾದವನು ಕೂಡ ನೋಡ್ರಿ, ಒಳ್ಳೆ ಮಾತುಗಳು ಯಾರ ಬಾಯಿಂದ ಬಂದರೂ ಕೂಡ ಸ್ವೀಕಾರ ಮಾಡಬೇಕು ಅನ್ನೋ ಗುಣ ರಾಮಚಂದ್ರ ದೇವರಲ್ಲಿದೆ. ಇವನೇನು ನನ್ನ ತಮ್ಮ, ಇವನೇನು ನನಗೆ ಹೇಳೋದು, ಅವೆಲ್ಲ ಇಲ್ಲ. ಯುಕ್ತಿಯುಕ್ತವಾದಂತಹ ಮಾತುಗಳನ್ನು ಬಾಲಾದಪಿ ಶುಕಾದಪಿ, ಒಳ್ಳೆ ಗಿಳಿ ಹೇಳಿದರೂ ಅದನ್ನು ಸ್ವೀಕಾರ ಮಾಡಬೇಕು, ಚಿಕ್ಕ ಹುಡುಗ ಹೇಳಿದರೂ ಸ್ವೀಕಾರ ಮಾಡಬೇಕು ಅನ್ನೋದನ್ನು ಬರೀ ಹೇಳೋದಲ್ಲ, ರಾಮಚಂದ್ರ ಮಾಡಿ ತೋರಿಸಿದ್ದಾನೆ. ಇದಕ್ಕೆ ನಮಗೆ ರಾಮಚಂದ್ರ ಅಂದರೆ ಬಹಳ ಇಷ್ಟ. ಯಾಕೆ? ತಮ್ಮ ಹೇಳಿದ್ರ ಕಡೆ ನೀನು ಯಾವನೋ ನನಗೆ ಹೇಳೋಕ್ಕೆ, ನನಗಿನ್ನ ಸಣ್ಣವನೋ ನೀ ಯಾಕೋ, ಅವೆಲ್ಲ ಇಲ್ಲ. ನಿನ್ನ ಮಾತುಗಳನ್ನು ನಾನು ಮೆಚ್ಚಿದ್ದೇನೆ ಲಕ್ಷ್ಮಣ. ರಾಮಚಂದ್ರ ಹೇಳುವಂತಹ ಮಾತು ಮೆಚ್ಚಿದ್ದೇನೆ. ಮತ್ತೆ ಆ ಶುದ್ಧ ಹೃದಯನಾಗಿದ್ದಾನೆ ಲಕ್ಷ್ಮಣ. ಯಾಕೆ? ಅಣ್ಣನಿಗಾಗಿ, ಅಣ್ಣನ ಸೇವೆಗಾಗಿ ಬಂದವ, ಕಟ್ಟಿಕೊಂಡ ಹೆಂಡತಿಯನ್ನು ಬಿಟ್ಟು ಬಂದವ ಲಕ್ಷ್ಮಣ. ಅಂತಹ ತಮ್ಮ. ಆದ್ದರಿಂದ ಒಳ್ಳೆ ಶುದ್ಧವಾದಂತಹ ಹೃದಯ ಆ ಲಕ್ಷ್ಮಣನದ್ದು. ಆದ್ದರಿಂದ ಅವನನ್ನು ಅಭಿನಂದಿಸಿದಂತೆ ರಾಮಚಂದ್ರ. ಹೌದಪ್ಪ, ನಿನಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೀನು ಆಡುವ ಮಾತು ಪ್ರತಿಯೊಂದು ನನಗೆ ಮೆಚ್ಚುಗೆ ಆಗಿದೆ, ರಾಮಚಂದ್ರ ಹೇಳಿದಂತಹ ಮಾತು. ಮತ್ತಷ್ಟೇ ಅಲ್ಲ, ನೀನು ನನಗೆ ಪ್ರೀತಿ ಪಾತ್ರನಾಗಿದ್ದೀಯಪ್ಪ. ಯಾಕೆ ಅಂತಂದರೆ ನೀನು ನನ್ನ ತಮ್ಮ, ನನ್ನಲ್ಲೇ ಅನುರಕ್ತನಾಗಿದ್ದಿ. ಅಂದರೆ ನನ್ನಲ್ಲಿ ಬಲು ಅನುರಾಗ, ನಿನಗೆ ಬಲು ಪ್ರೀತಿ. ಅಣ್ಣ ಅಂದರೆ ನಿನಗಷ್ಟು ಪ್ರೀತಿ ಇದೆಯಪ್ಪ, ನನ್ನಲ್ಲಿ ಅಷ್ಟು ಪ್ರೀತಿ ನಿನಗೆ ಇರ್ತಕ್ಕಂಥದ್ದಾಗಿದೆ. ಅದಕ್ಕಾಗಿ ನನಗೆ ಹಿತಕಾರಿ ನೀನು, ನನ್ನ ಹಿತವನ್ನೇ ಸದಾಕಾಲ ನೀನು ಬಯಸುವವನು. ಆದ್ದರಿಂದ ನಿನ್ನ ಮಾತನ್ನು ನೀನು ಈ ಮಾತನ್ನು ಹೇಳಿದ್ದೀಯೋ ಈ ಮಾತಿನಂತೆ ನನ್ನ ಶೋಕವನ್ನು ನಾನು ಬಿಡ್ತಕ್ಕಂಥವನಾಗ್ತೇನೆ. ರಾಮಚಂದ್ರ ಹೇಳ್ದ, ಇಲ್ಲಪ್ಪ ನಾನು ದುಃಖವನ್ನು ಪಡೋದಿಲ್ಲ, ನನ್ನ ದುಃಖವನ್ನು ನಾನು ಬಿಡ್ತಕ್ಕಂಥವನಾಗ್ತೇನೆ ಅಂತ ಹೇಳಿ, ಮತ್ತಷ್ಟೇ ಅಲ್ಲ, ಶರತ್ಕಾಲ ಬರುವವರೆಗೂ ನಾನು ಕಾಯ್ತಕ್ಕಂಥವನಾಗ್ತೇನಪ್ಪ. ಇವಾಗ ವರ್ಷಾಕಾಲ ಬರ್ತಾ ಇದೆ, ಮಳೆ ಬೋರ್ಗರಿತಾ ಇದೆ. ಆದ್ದರಿಂದ ಈ ಮಳೆ ಹೋಗ್ತಕ್ಕಂಥದ್ದಾಗಬೇಕು. ಆದ್ದರಿಂದ ಶರತ್ಕಾಲ ಬರುವವರೆಗೂ
ನಾನು ಕಾಯ್ತಕ್ಕಂಥವನಾಗ್ತೇನೆ ಲಕ್ಷ್ಮಣ, ಚಿಂತಿಸಬೇಡ ಅಂತ ಹೇಳಿ ರಾಮಚಂದ್ರ ಲಕ್ಷ್ಮಣನಿಗೆ ಹೇಳ್ತಕ್ಕಂಥವನಾಗಿದ್ದಾನೆ. ಮತ್ತೆ ಅಷ್ಟೇ ಅಲ್ಲ, ಸುಗ್ರೀವನ ಒಂದು ಪ್ರಸನ್ನತೆಗೂ ನಾನು ಕಾಯ್ತಾ ಇರ್ತೇನೆ, ನದಿಗಳ ಪ್ರಸನ್ನತೆಗೂ ನಾನು ಕಾಯ್ತಾ ಇರ್ತೇನೆ. ಅಂದರೆ ಅಭಿಪ್ರಾಯ ಏನು? ಸುಗ್ರೀವನಿಗೆ ಈಗ ತಾನೇ ಹೆಂಡತಿ ಸಿಕ್ಕಿದ್ದಾಳೆ, ರಾಜ್ಯ ಸಿಕ್ಕಿದೆ, ಅವನು ಕೂಡ ಸ್ವಲ್ಪ ದಿನ ಖುಷಿಯಿಂದ ಇರಲಿ ಅಂತ ಅರ್ಥ. ರಾಮಚಂದ್ರ ನೋಡಿ ಹೇಗೆ ಆಲೋಚನೆ ಮಾಡ್ತಾ ಇದ್ದ ಅಂತ. ಏನೋ ಒಂದು ಕೆಲಸ, ಒಬ್ಬರಿಗೆ ನಾವು ಉಪಕಾರ ಮಾಡಿದ್ವಿ ಅಂದರೆ ತಕ್ಷಣ ನಮಗೆ ಇನ್ನೊಬ್ಬರು ಉಪಕಾರ ಮಾಡಬೇಕು ಅಂತ ಬಯಸೋರು ನಾವು. ಜಗತ್ತಲ್ಲಿ ಸಹಜವಾಗಿ ನಮಗೆ ಹೀಗಿರುತ್ತೆ. ಒಬ್ಬರು ನಮಗೆ ಉಪಕಾರ ಮಾಡಿದ್ರು ಅಂದರೆ ತತ್ಕ್ಷಣದಲ್ಲಿ ನಾವು ನಮಗೆ ಉಪಕಾರ ಮಾಡಬೇಕು ಅಂತ ಬಯಸ್ಬಿಡ್ತೇವೆ. ಹಾಗಲ್ಲ ರಾಮಚಂದ್ರ ಸತ್ಯ. ರಾಮಚಂದ್ರ ಹೇಗೆ ಆಲೋಚನೆ ಮಾಡ್ತಾ ಇದ್ದಾನೆ? ಈಗ ತಾನೇ ಅವನಿಗೆ ರಾಜ್ಯ ಸಿಕ್ಕಿದೆ, ಈಗ ತಾನೇ ಹೆಂಡತಿ ಸಿಕ್ಕಿದ್ದಾಳೆ, ಒಂದು ಸ್ವಲ್ಪ ದಿನ ಪ್ರಸನ್ನನಾಗಿ ಅವನು ಇರಲಿ, ಅವನಿಗೆ ಪ್ರಸನ್ನತೆ ಅನ್ನೋದು ಬರಲಿ ಸುಗ್ರೀವನಿಗೆ, ಅದಕ್ಕಾಗೂ ನಾನು ಕಾಯ್ತೇನಪ್ಪ. ಮತ್ತು ನದಿಗಳು ಪ್ರಸನ್ನವಾಗಲಿ ಅಂದರೆ ಈಗ ಮಳೆ ಬರ್ತಾ ಇರುತ್ತೆ, ಮಳೆ ಬರ್ತಾ ಇದ್ದರೆ ಎಲ್ಲ ನದಿಗಳು ತುಂಬಿರ್ತವೆ, ಆದ್ದರಿಂದ ಆ ನದಿಗಳೆಲ್ಲರೂ ಕೂಡ ಪ್ರಸನ್ನವಾಗಲಪ್ಪ. ಆಮೇಲೆ ನನ್ನ ಕೆಲಸಗಳೇನು ಅಂತ ನಾನು ಆಮೇಲೆ ಆ ಕೆಲಸಕ್ಕಾಗಿ ನಾನು ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ, ಮತ್ತೆ ಅಷ್ಟೇ ಅಲ್ಲ, ಸುಗ್ರೀವ ಎಂಥವನು ಅಂತಂದರೆ ಯಾರು ಉಪಕಾರವನ್ನು ಮಾಡಿರ್ತಾರೋ ಪ್ರತ್ಯುಪಕಾರವನ್ನು ಮಾಡಲಿಕ್ಕೆ ಯಾವ ವ್ಯಕ್ತಿ ಮುಂದೆ ನಿಂತು ಪ್ರತ್ಯುಪಕಾರವನ್ನು ಮಾಡ್ತಾನೋ ಆ ವ್ಯಕ್ತಿಯನ್ನು ಗುಣವಂತ ಅಂತ ಕರೀತಕ್ಕಂಥವರಾಗ್ತಾರೆ. ಅಕಸ್ಮಾತ್ ಏನಾದರೂ ಉಪಕಾರವನ್ನು ಪಡೆದು ಉಪಕಾರವನ್ನು ಮಾಡಲಿಲ್ಲ ಅಂತ ಆದರೆ ಮಹಾತ್ಮರ ಮನಸ್ಸನ್ನು ನೋಯಿಸಿದಂತಾಗ್ತದೆ. ಅದೇ ನಮ್ಮಲ್ಲಿ ಹೋಗಿರೋದು. ಉಪಕಾರ ಪಡ್ಕೊಳ್ತೇವೆ, ನಮಗೇನು ಬೇಕೋ ಎಲ್ಲ ದೇವರನ್ನು ಕೇಳಿ ತಗೊಳ್ಳೋದು. ಒಂದು ನೀರು ಹಾಕ್ರಯ್ಯ ಸಾಲಿಗ್ರಾಮಕ್ಕೆ, ಒಂದು ತುಳಸಿ ಹಾಕ್ರಯ್ಯ ಅಂತಂದರೆ ಹಾಕಲ್ಲ. ಅವನಿಗೇನು ನಮ್ಮಿಂದ ಆಗಬೇಕಾದ ಉಪಯೋಗ ಏನೂ ಇಲ್ಲ. ನಾವು ಪಾಪ ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕ ಅಂತ ಹೇಳಿದಂತೆ ಒಂದು ಸ್ವಲ್ಪ ಅಭಿಷೇಕ ಮಾಡಿದರೂ ತಾನೇ ಬಂದು ನಿಂತು ಬಿಡ್ತಾನೆ ನಮ್ಮ ಮನೆಯಲ್ಲಿ. ಒಂದು ಸ್ವಲ್ಪ ಅಭಿಷೇಕ ನಾವು ಸಾಲಿಗ್ರಾಮಕ್ಕೆ ಮಾಡಿ ಒಂದು ತುಳಸಿ ದಳ ಇಟ್ಟರು ಸಾಕು, ಆನಂದ ಪಟ್ಬಿಡ್ತಾನೆ ಸ್ವಾಮಿ. ಇನ್ನೇನು ಬೇಕು ಅವನಿಗೆ? ದೇವರನ್ನು ಪ್ರಸನ್ನನನ್ನಾಗಿ ಮಾಡ್ಕೊಳ್ಳೋದು ಬಹಳ ಸುಲಭ, ನಾವು ಅದನ್ನು ಕಷ್ಟ ಅಂತ ತಿಳ್ಕೊಂಡಿದ್ದೇವೆ ಅಷ್ಟೇ. ಆದ್ದರಿಂದ ಏನು ಪರಮಾತ್ಮ ಏನು ಅಂದರೆ, ಯಾರು ಉಪಕಾರ ಮಾಡಿದವ ವ್ಯಕ್ತಿಯನ್ನು ಸ್ಮರಣೆ ಮಾಡದೆ ಅವನಿಗೆ ಪ್ರತ್ಯುಪಕಾರವನ್ನು ಮಾಡಲ್ವೋ ಅಂತಹ ವ್ಯಕ್ತಿ ದೊಡ್ಡವರ ಮನಸ್ಸನ್ನು ನೋಯಿಸಿದ ಪಾಪ ಆ ವ್ಯಕ್ತಿಗೆ ಬರ್ತಕ್ಕಂಥದ್ದಾಗುತ್ತೆ. ಅದಕ್ಕೋಸ್ಕರವೇ ನಾವೆಲ್ಲ ನಮ್ಮ ಯತಿ ಪರಂಪರೆ ಏನಿದೆಯೋ, ನಮ್ಮ ದೇವರುಗಳು ಏನಿದೆಯೋ, ಎಲ್ಲೆಲ್ಲಿ ನಮ್ಮ ಶ್ರೀಮದಾಚಾರ್ಯರೇ ಮೊದಲಾದ ಅನೇಕ ಜ್ಞಾನಿಗಳು ಪೂಜೆ ಮಾಡಿದಂತಹ ಪ್ರತಿಮೆಗಳಿವೆಯೋ, ಜ್ಞಾನಿಗಳು ಪ್ರತಿಷ್ಠಾಪನೆ ಮಾಡಿದಂತಹ ಪ್ರತಿಮೆಗಳಿದೆಯೋ, ಅಲ್ಲಿ ಧರ್ಮ ಕಾರ್ಯವನ್ನು ಏನು ನಡೆಸ್ತಾರೋ ಅಲ್ಲಿ ಭಾಗವಹಿಸಿದ್ರೂ ಸಾಕು. ಪರಮಾತ್ಮನಿಗೆ ನಾವು ಮಾಡುವ ಉಪಕಾರ ಏನೂ ಇಲ್ಲ, ಅವನು ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡಿಕೊಂಡಂಗೆ ಆಗುತ್ತಷ್ಟೆ. ನಮ್ಮಿಂದ ಪರಮಾತ್ಮನಿಗೆ ಗುರುಗಳಿಗೆ ಯಾವ ಉಪಯೋಗವೂ ಇಲ್ಲ, ಅವರಿಂದಲೇ ನಮಗೆಲ್ಲ ಉಪಯೋಗ. ಧರ್ಮ ಕಾರ್ಯಗಳಿಂದ ನಾವು ಭಾಗವಹಿಸಿದರೆ ಅವರು ಮಾಡಿದ ಉಪಕಾರ ಸ್ಮರಣೆಯನ್ನು ನಾವು ಮಾಡ್ದಂಗೆ ಆಗುತ್ತಾದ್ದರಿಂದ ಈ ಪಾಪದಿಂದ ನಾವು ತಪ್ಪಿಸ್ಕೊಳ್ಬೋದು. ಅದರಿಂದ ಸುಗ್ರೀವ ಒಳ್ಳೆಯ ಯೋಗ್ಯನಾಗಿದ್ದಾನಪ್ಪ, ನಾನು ಅವನಿಗೆ ಉಪಕಾರವನ್ನು ಮಾಡಿದ್ದೇನೆ, ಅವನು ಪ್ರತ್ಯುಪಕಾರವನ್ನು ಮಾಡೇ ಮಾಡ್ತಾನೆ. ಹಾಗೆ ಮಾಡದೇ ಇದ್ದರೆ ದೊಡ್ಡವರ ಮನಸ್ಸಿಗೆ ನೋವು ಉಂಟಾದಂತಾಗತ್ತೆ, ಕೃತಜ್ಞರಾಗಬೇಕಾಗತ್ತೆ. ಆದ್ದರಿಂದ ಸುಗ್ರೀವನು ಕೂಡ ನನಗೆ ಸಹಾಯವನ್ನು ಮಾಡ್ತಕ್ಕಂಥವನಾಗ್ತಾನೆ ಲಕ್ಷ್ಮಣ ಅಂತ ಹೇಳಿ ರಾಮಚಂದ್ರ ಎಲ್ಲವನ್ನೂ ಕೂಡ ಹೇಳಿದ ಮೇಲೆ ಮುಂದೆ ಲಕ್ಷ್ಮಣನು ಕೂಡ ರಾಮಚಂದ್ರನ ಮಾತನ್ನು ಅನುಮೋದಿಸಿದ್ದಂತೆ. ಅಣ್ಣ ಇಷ್ಟೆಲ್ಲ ಮಾತುಗಳನ್ನು ಆಡಿದ್ದಾನಲ್ಲ, ತಾನು ಪ್ರತಿಕ್ರಿಯಿಸಬೇಕು. ಆದ್ದರಿಂದ ಲಕ್ಷ್ಮಣ ಅಣ್ಣನಾಡಿದ ಎಲ್ಲ ಮಾತುಗಳನ್ನು ಅನುಮೋದಿಸಿ, ಇಲ್ಲ ಅಣ್ಣ, ಖಂಡಿತವಾಗಲೂ ಕೂಡ ಆ ಕಪೀಂದ್ರ ಕಪಿಶ್ರೇಷ್ಠನಾದಂತಹ ಆ ಸುಗ್ರೀವ ಏನಿದ್ದಾನೋ ಅವನು ಏನು ಅಂತಂದರೆ ಈ ಮಳೆಗಾಲ ಮುಗಿದ ಮೇಲೆ ತಾನು ಏನು ಮಾಡ್ತಾನೆ ಅಂತಂದರೆ ನಿನಗೆಲ್ಲ ಸಹಾಯವನ್ನು ಮಾಡ್ತಾನೆ, ಮತ್ತು ಮಳೆಗಾಲ ಆಗುವವರೆಗೂ ನೀನು ಕಾಯ್ತಕ್ಕಂಥವನಾಗು, ತದನಂತರದಲ್ಲಿ ಶತ್ರುನಿಗ್ರಹವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ಪರಮಾತ್ಮನಲ್ಲಿ ಆ ಲಕ್ಷ್ಮಣನು ಕೂಡ ಪರಮಾತ್ಮ ಹೇಳಿದ ಮಾತುಗಳನ್ನು ಅನುಮೋದಿಸಿ ತಾನೂ ಕೂಡ ರಾಮಚಂದ್ರ ದೇವರಿಗೆ ಅಭಿನಂದನೆಯನ್ನು ನಮಸ್ಕಾರಗಳನ್ನು ಲಕ್ಷ್ಮಣ ಸಲ್ಲಿಸ್ತಕ್ಕಂಥವನಾದ. ಮುಂದೆ ಮಳೆ ಬರಲಿಕ್ಕೆ ಶುರುವಾಗಿದೆ. ಈಗ ವರ್ಷಾಕಾಲ ಮಳೆ ಬರಲಿಕ್ಕೆ ಶುರುವಾಗಿದೆ ಅಂತ ಕಂಡುಹಿಡಿಯೋದು ಹೇಗೆ ಅಂದರೆ, ಪ್ರಕೃತಿಯಲ್ಲಿ ಆಗುವಂತಹ ವೈಪರೀತ್ಯಗಳು, ಆ ವೈಪರೀತ್ಯಗಳಿಂದ ಜಗತ್ತಲ್ಲಾಗುವಂತಹ ವ್ಯತ್ಯಾಸಗಳು, ಇದನ್ನು ರಾಮಚಂದ್ರ ತಿಳಿಸಿಕೊಡ್ತಾ ವರ್ಷಾಕಾಲ ಹೇಗೆ ಬಂದಿದೆ ಅನ್ನೋದನ್ನು ರಾಮಚಂದ್ರ ಲಕ್ಷ್ಮಣನಿಗೆ ಹೇಳ್ತಾನೆ. ಏನು ಅಂದರೆ, ವೃತ್ತಾ ಯಾತ್ರಾ ನರೇಂದ್ರಾಣ ಸೇನಾ ಪಥ್ಯೇವ ವರ್ತತೆ. ಈ ಮಳೆಗಾಲ ಬಂದಾಗ
ಯುದ್ಧಗಳು ನಡೆಯಲ್ಲ. ಇವಾಗ ಬೇರೆ ಬಿಡಿ, ಇವಾಗಿನಂತೆ ಅವಾಗ ಯುದ್ಧ ಅಲ್ವಲ್ಲ. ಆಗಿನ ಕಾಲದಲ್ಲಿ ಮಳೆಗಾಲ ಬಂತು ಅಂತಾದರೆ ಭೋರ್ಗರೆವ ಮಳೆ, ನದಿ ತುಂಬಿ ಹರಿತಾ ಇರ್ತದೆ. ಆ ಮಳೆಗೆ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ರಾಜರ ಯುದ್ಧ ಯಾತ್ರೆ, ಏನು ರಾಜರು ಯುದ್ಧ ಯಾತ್ರೆಗೆ ಅಂತ ಹೊರಟಿರ್ತಾರೋ ದಿಗ್ವಿಜಯಕ್ಕಾಗಿ, ಇಂಥ ಎಲ್ಲ ರಾಜರುಗಳು ಅಲ್ಲಿ ನೋಡು, ಆ ಎಲ್ಲ ರಾಜರುಗಳು ತಾವೆಲ್ಲಿದ್ದಾರೋ ಅಲ್ಲೇ ತಂಗಿದ್ದಾರೆ. ಅನೇಕ ಸೈನ್ಯಗಳನ್ನೇನು ಆ ರಾಜರುಗಳು ತಗೊಂಡು ಹೋಗಿದ್ದಾರೋ ಆ ಎಲ್ಲ ಸೈನ್ಯಗಳು ಕೂಡ ಆಯಾಯ ಮಾರ್ಗದಲ್ಲಿ ಹಾಗೆಯೇ ನಿಲ್ತಕ್ಕಂಥದ್ದಾಗಿದೆ. ಯಾಕೆ? ಮಳೆಗಾಲ, ಆದ್ದರಿಂದ ಮಳೆ ಬರ್ತಕ್ಕಂಥದ್ದಾಗಿದೆ. ಇದು ಕೂಡ ಒಂದು ಲಕ್ಷಣ, ಮಳೆ ಚೆನ್ನಾಗಿ ಬರ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಲಕ್ಷಣ ಅಪ್ಪ. ಮತ್ತಷ್ಟೇ ಅಲ್ಲ, ಬ್ರಾಹ್ಮಣರು ವೇದಾಧ್ಯಯನದಲ್ಲಿ ವಿಶೇಷವಾಗಿ ತೊಡಗುತ್ತಾರೆ ಈ ಕಾಲದಲ್ಲಿ. ಯಾಕೆ? ಮಳೆ ಎಲ್ಲಿ ಹೋಗಿ ತಿರುಗಬೇಕು, ಚೆನ್ನಾಗಿ ಅಧ್ಯಯನ ಮಾಡಬೇಕಷ್ಟೇ ಮನೆಯಲ್ಲಿ ಕೂತು. ಎಲ್ಲ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಕೊಂಡು ಮನೆಯಲ್ಲಿ ವೇದಾಧ್ಯಯನ ಮಾಡ್ತಾ ಕೂಡಬೇಕು ಅಂತ. ಆದ್ದರಿಂದ ಎಲ್ಲ ಬ್ರಾಹ್ಮಣರೆಲ್ಲರೂ ಕೂಡ ವೇದಾಧ್ಯಯನದಲ್ಲಿ ತಾವು ತೊಡಗ್ತಕ್ಕಂಥವರಾಗ್ತಾರೆ. ಮತ್ತಷ್ಟೇ ಅಲ್ಲ, ನನ್ನ ತಮ್ಮ ಭರತ ಏನಿದ್ದಾನೋ ಅವನು ಕೂಡ ಎಲ್ಲ ಆಹಾರಗಳನ್ನು ಸಂಗ್ರಹ ಮಾಡಿಕೊಂಡು, ಭರತನ ಒಂದು ಸ್ವಭಾವ ಏನು ಅಂದರೆ ಮಳೆಗಾಲದಲ್ಲಿ ಎಲ್ಲ ಆಹಾರಗಳನ್ನೆಲ್ಲವನ್ನು ಕೂಡ ಸಂಗ್ರಹ ಮಾಡಿಕೊಂಡು ಯಾವುದಾದ್ರೂ ಒಂದು ಕಠಿಣ ವ್ರತಗಳನ್ನು ಅವನು ಆಚರಣೆ ಮಾಡ್ತಾನೆ, ಆಚರಿಸಲಿಕ್ಕೆ ಅವನು ಶುರು ಮಾಡಿರ್ತಾನೆ ನೋಡು ಲಕ್ಷ್ಮಣ ಭರತ. ಆದ್ದರಿಂದ ಒಳ್ಳೆಯ ಒಂದು ವ್ರತಾಚರಣೆಯನ್ನು ಅವನು ಕೈಗೊಂಡಿರ್ತಾನೆ ಸಂಕಲ್ಪವನ್ನು ಮಾಡಿ ಭರತ ಅಂತ ಹೇಳಿ ಭರತನನ್ನು ರಾಮಚಂದ್ರ ನೆನೆಸ್ತಕ್ಕಂಥವನಾದ. ಈಗ ಸರಿಯು ನದಿಯ ಪ್ರವಾಹ ತುಂಬ ಚೆನ್ನಾಗಿ ಹರಿತಾ ಇರ್ತದಪ್ಪ ಲಕ್ಷ್ಮಣ ಅಲ್ವಾ. ನಮ್ಮ ಅಯೋಧ್ಯೆಯಲ್ಲಿ ಏನು ಸರಿಯು ನದಿ ಇದೆಯೋ ಅದು ಚೆನ್ನಾಗಿ ಮಳೆಗೆ ಹರಿತಕ್ಕಂಥದ್ದಾಗಿರುತ್ತೆ. ಆದ್ದರಿಂದ ಹಿಂದೆ ನಾನು ಅಯೋಧ್ಯೆಯ ಬೀದಿಯಲ್ಲಿ ಬಂದಾಗ ಆ ಒಂದು ರಾಮಚಂದ್ರ, ಇದನ್ನು ಹೇಗೆ ನೆನಪಿಸ್ಕೊಂಡ ರಾಮಚಂದ್ರ ಅಂತಂದರೆ, ಹಿಂದೆ ನಾನು ಅಯೋಧ್ಯೆಯ ಬೀದಿಯಲ್ಲಿ ಬರಬೇಕಾದ್ರೆ ಅನೇಕ ಜನ, ನನ್ನನ್ನು ಪ್ರೀತಿಸುವಂತಹ ಜನ ನನಗೆ ಜೈಕಾರವನ್ನು ಹಾಕ್ತಾಯಿದ್ರು. ಆ ಜೈಕಾರದ ಶಬ್ದವನ್ನು ಕೇಳಬೇಕಾದ್ರೆ ಈ ಸರಯೂ ನದಿಯ ಭೋರ್ಗರೆವ ಶಬ್ದವನ್ನೂ ನಾನು ಕೇಳ್ತಾ ಇದ್ದೆ. ಇವಾಗ ಚೆನ್ನಾಗಿ ಮಳೆ ಬರ್ತಾ ಇದೆ, ಆದ್ದರಿಂದ ಆ ಸರಯೂ ನದಿಯೂ ಕೂಡ ಚೆನ್ನಾಗಿ ಉಕ್ಕಿ ಹರಿತಾ ಇರ್ತದೆ. ಭೋರ್ಗರೆವ ಶಬ್ದ ಚೆನ್ನಾಗಿ ಅಲ್ಲಿರೋರಿಗೆಲ್ಲರಿಗೂ ಕೂಡ ಕೇಳಿಸ್ತಾ ಇರ್ತದಲ್ಲ ಲಕ್ಷ್ಮಣ ಅಂತ ಹೇಳಿ, ಇದೆಲ್ಲ ಏನು ಹೇಳ್ತದೆ ಅಂದರೆ, ಏನೋ ಸುಮ್ಮನೆ ನೆನೆಸ್ಕೊಂಡಿದ್ದಾನೆ ಅಂತ ಅರ್ಥ ಅಲ್ಲ. ನಾವು ಬೆಳೆದ ಭೂಮಿ, ನಾವು ಹುಟ್ಟಿದ ಭೂಮಿ, ನಮ್ಮ ನದಿ, ನಮ್ಮ ಜಲ, ನಮ್ಮ ಪರಿಸರ ಎಲ್ಲದರ ಬಗ್ಗೆ ಕಾಳಜಿ ಇರಬೇಕು, ಅದನ್ನು ಸದಾಕಾಲ ನೆನೆಸ್ತಿರಬೇಕು ಅಂತ ಅರ್ಥ. ಯಾಕೆ? ಅದನ್ನೇ ನೋಡ್ರಿ, ಪಾಜಕ ಕ್ಷೇತ್ರವನ್ನು ಯಾಕೆ ವರ್ಣನೆ ಮಾಡಿದರು ರಾಜರು? ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವತರಣ ಮಾಡಿ ಬಂದಂತಹ ಜಾಗ ಅದು. ನಮಗೆ ಹೆಂಗೆ ನಮ್ಮ ಜನ್ಮಭೂಮಿಯೋ, ನಿಜವಾದ ನಮ್ಮ ಜನ್ಮ ಯಾಕಾಗಿರೋದು, ಅವರು ಏನು ನಮಗೆ ಕೊಟ್ಟಿದ್ದಾರೋ ಅದನ್ನು ನಾವು ತಿಳಿದು ಉದ್ಧಾರ ಆಗಲಿಕ್ಕಲ್ವ. ಆದ್ದರಿಂದ ಅದನ್ನು, ಆ ಸ್ಥಳವನ್ನೆಲ್ಲ ಯಾಕೆ ವರ್ಣನೆ ಮಾಡಿದರು ಅಂತಂದರೆ, ಭಾವಿ ಸಮೀರರಾದ ವಾದಿರಾಜ ಗುರು ಸಾರ್ವಭೌಮರು ಆ ಸ್ಥಳದ ಮೇಲೆ ನಮಗಿರುವ ಗೌರವ ಉಳಿಬೇಕು, ಆ ಸ್ಥಳದಲ್ಲಿರುವ ತೀರ್ಥದ ಬಗ್ಗೆ ಗೌರವ ಉಳಿಬೇಕು, ಆ ಸ್ಥಳದಲ್ಲಿರುವ ತೀರ್ಥ ಉಳಿಲಿಕ್ಕೆ ಏನು ಕೆಲಸವನ್ನು ಮಾಡಬೇಕೋ ನಾವು ಆ ಕೆಲಸವನ್ನು ಮಾಡಬೇಕು. ಕ್ಷೇತ್ರದ ಮಹತ್ವವನ್ನು ಉಳಿಸಬೇಕು, ಕ್ಷೇತ್ರದ ಪರಿಸರವನ್ನು ಉಳಿಸಬೇಕು. ಅದು ಅದರಲ್ಲಿ ಅಡಗಿದೆ. ತೀರ್ಥ ಪ್ರಬಂಧ ಬರೀ ಹೇಳ್ಕೊಂಬಿಟ್ಟು ಕೈ ಮುಗಿಯೋಕ್ಕಲ್ಲ ನಮ್ಮ ರಾಜರು ಮಾಡಿಕೊಟ್ಟಿರೋದು. ಆಯಾಯ ಕ್ಷೇತ್ರಗಳಲ್ಲಿರುವ ಕ್ಷೇತ್ರ ಮೂರ್ತಿಗಳನ್ನು ರಕ್ಷಣೆ ಮಾಡಿ, ಆ ಕ್ಷೇತ್ರವನ್ನು ರಕ್ಷಣೆ ಮಾಡ್ಕೊಳ್ಳಿ. ಅಲ್ಲಿರುವ ತೀರ್ಥವನ್ನು ಕಲುಷಿತಗೊಳಿಸಬೇಡಿ, ಆ ತೀರ್ಥವನ್ನು ಹಾಗೇ ಉಳಿಸಿ. ಕ್ಷೇತ್ರದ ಪರಿಸರವನ್ನು ಉಳಿಸಿ, ಅದಕ್ಕೋಸ್ಕರ ವರ್ಣನೆ ಮಾಡಿದ್ದಾರೆ. ಕೋಟೇಶ್ವರವನ್ನು ವರ್ಣನೆ ಮಾಡಿದ್ದಾರೆ. ಎಲ್ಲವನ್ನು ಯಾಕೆ ವರ್ಣನೆ ಮಾಡಿದ್ದಾರೆ? ಈ ದಿವ್ಯ ಕ್ಷೇತ್ರಗಳನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಅದು ಹೆಂಗೆಂಗೋ ಇದ್ದು ನಾವು ಸ್ಮರಣೆ ಮಾಡ್ತಾ ಇದ್ರೆ ಏನಿದೆ ಉಪಯೋಗ? ಅದು ಚೆನ್ನಾಗಿದ್ದರೆ ತಾನೇ ನಾವು ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಆದ್ದರಿಂದ ರಾಮಚಂದ್ರ ಯಾಕೆ ಈ ಪರಿಸರವನ್ನೆಲ್ಲ ತನ್ನ ಜನ್ಮಭೂಮಿಯನ್ನು ಯಾಕೆ ನೆನೆಸ್ಕೊಳ್ತಾ ಇದ್ದಾನೆ ಅಂದರೆ, ಜನನಿ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗರಿಯಸಿ, ಸ್ವರ್ಗದಂತೆ. ಆದ್ದರಿಂದ ನಮ್ಮ ಪರಿಸರ ಹೀಗಿರ್ತದಪ್ಪ, ನಮ್ಮ ನದಿ ಹೀಗೆ ಅಂದರೆ ಹೀಗೆ ಉಳಿಸ್ಕೋಬೇಕು ಜಗತ್ತಲ್ಲಿ ನಮ್ಮ ಜನ್ಮಭೂಮಿಯನ್ನು, ಪರಿಸರವನ್ನು ಅನ್ನುವ ಒಂದು ಉಪದೇಶದಂತೆ ರಾಮಚಂದ್ರ ತಾನು ಏನು ಅಯೋಧ್ಯೆಯಲ್ಲಿದ್ದಾಗ ಸರಿಯು ನದಿ ಮುಂತಾದವುಗಳು ಹೇಗೆ ಬೋರ್ಗ್ ಹರಿತಾ ಇದ್ವೋ ಅದೆಲ್ಲವನ್ನೂ ಕೂಡ ರಾಮಚಂದ್ರ ನೆನೆಸ್ತಕ್ಕಂಥವಳಾಗ್ತಾನೆ. ಮತ್ತು ಈ ಕಾಲವನ್ನು ಸುಗ್ರೀವನು ಕೂಡ ಚೆನ್ನಾಗಿ ಸುಖವಾಗಿ ತಾನು ಕಳಿತಕ್ಕಂಥವನಾಗ್ತಾನೆ. ಯಾಕೆ? ಮಳೆಗಾಲ. ಆದ್ದರಿಂದ ತಾನೂ ಕೂಡ ಸುಗ್ರೀವ ಈಗ ತಾನೇ ಎಲ್ಲ ರಾಜ್ಯವನ್ನೆಲ್ಲವನ್ನೂ ಕೂಡ ಪಡ್ಕೊಂಡಿದ್ದಾನಾದ್ದರಿಂದ ತಾನೂ ಸುಖಿಯಾಗಿ ಆ ಸುಗ್ರೀವ ಇರ್ತಕ್ಕಂಥವನಾಗ್ತಾನೆ ಅಂತ ರಾಮಚಂದ್ರ ನೆನೆಸ್ಕೊಳ್ತಾ
ತದನಂತರದಲ್ಲಿ ಲಕ್ಷ್ಮಣ ಇನ್ನೊಂದು ಮಾತನ್ನು ಹೇಳ್ತಾನೆ. ಸ್ವಾಮಿ, ಮತ್ತೆ ಚಿಕ್ಕದಾಗಿ ಇನ್ನೊಂದು ಶೋಕ ಮಾಡಿದಂತೆ ರಾಮಚಂದ್ರ ತೋರಿಸ್ಕೊಳ್ತಾನೆ. ಇವಾಗ ಏನು, ಇಷ್ಟೆಲ್ಲ ಇದೆ, ನಾನಾದರೆ ನೋಡು ರಾಜ್ಯಭ್ರಷ್ಟನಾಗಿದ್ದೇನೆ, ಹೆಂಡತಿಯ ವಿಯೋಗ ಆಗಿಬಿಟ್ಟಿದೆ ನನಗೆ ಅಂತ ಮತ್ತೆ ನಿಧಾನವಾಗಿ ಶುರು ಮಾಡಿದ್ನೋ ಏನೋ ಎಂಬಂತೆ ತೋರಿಸಿದಂತೆ ರಾಮಚಂದ್ರ. ತತ್ಕ್ಷಣದಲ್ಲಿ ಲಕ್ಷ್ಮಣ ಹೇಳಿದಂತೆ, ಸ್ವಾಮಿ, ಈ ದುಃಖವನ್ನು ಬಿಟ್ಬಿಟ್ಟು ಶತ್ರು ನಿಗ್ರಹಕ್ಕೆ ಏನು ಬೇಕೋ ಆ ಸಿದ್ಧತೆಯನ್ನು ನೀನು ಮಾಡ್ತಕ್ಕಂಥವನಾಗು ಅಂತ ಹೇಳಿ ಲಕ್ಷ್ಮಣ ಮತ್ತೆ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಯಾಕೆ ಅಂತಂದರೆ ಇದು ಏನನ್ನು ನಮಗೆ ತಿಳಿಸಿಕೊಡುತ್ತೆ ಅಂತಂದರೆ, ಯಾವುದೇ ಪುರಾಣ ಇರಲಿ, ಕಾವ್ಯ ಇರಲಿ, ಪ್ರತಿಯೊಂದು ಕೂಡ ಬರೀ ಕಥೆ ಅಲ್ಲ, ನಮ್ಮ ಜೀವನ. ಇದನ್ನು ಕೇಳಿ ನಾವು ಹೇಗಿರಬೇಕು ಅಂತ ತಿಳ್ಕೊಳ್ಬೇಕೇ ಹೊರತು ಸುಮ್ಮನೆ ಕಥೆ ಕೇಳಿ ಹೋಗಬಾರ್ದು. ಹಿಂದಿನವರು ಯಾಕೆ ಅಷ್ಟು ಸ್ಥೈರ್ಯದಿಂದ ಇರ್ತಾ ಇದ್ರು, ಆರೋಗ್ಯದಿಂದ ಇರ್ತಾ ಇದ್ರು, ನಮ್ಮ ಪೂರ್ವಜರು, ನಮ್ಮ ಹಿಂದಿನವರೆಲ್ಲ ಅಷ್ಟು ಚೆನ್ನಾಗಿ ಯಾಕೆ ಜೀವನವನ್ನು ಮಾಡಿದ್ರು ಅಂತಂದರೆ, ಇದೆಲ್ಲವನ್ನೂ ಕೂಡ ತಮ್ಮ ಆದರ್ಶವಾಗಿ ಇಟ್ಟುಕೊಂಡವರು ಅವರೆಲ್ಲ. ಅದಕ್ಕಾಗಿ ಚೆನ್ನಾಗಿ ಜೀವನವನ್ನು ಮಾಡಿದರು. ಅದರಂತೆ ಇದೆಲ್ಲವೂ ಕೂಡ ನಮಗೆ ಜೀವನಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಲಕ್ಷ್ಮಣ ಹೇಳಿದ, ಸ್ವಾಮಿ, ನೀನು ದುಃಖವನ್ನು ಬಿಟ್ಟು ಶತ್ರು ನಿಗ್ರಹಕ್ಕೆ ಏನು ಬೇಕೋ ಆ ಕೆಲಸವನ್ನು ನೀನು ಮಾಡ್ತಕ್ಕಂಥವನಾಗು. ಅಂದರೆ ಅನೇಕ ಕಷ್ಟಗಳು, ದುಃಖಗಳು ಜೀವನದಲ್ಲಿ ಇದ್ದೇ ಇರ್ತವೆ, ಪ್ರತಿಯೊಬ್ಬರ ಜೀವನದಲ್ಲೂ. ತತ್ಪರಿಹಾರಕ್ಕೆ ಪ್ರಯತ್ನವನ್ನು ಮಾಡಬೇಕು. ಮತ್ತು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಯಾವ ಪ್ರಯತ್ನಗಳನ್ನು ಮಾಡಬೇಕೋ ಅದನ್ನು ಮಾಡಬೇಕು. ಅಂದರೆ ಇದು ಬಂದು ಹೋಗುವಂಥದ್ದು ಅನ್ನುವ ಒಂದು ಮನಸ್ಥಿತಿ ನಮ್ಮದಾಗಬೇಕು. ಪರಿಹಾರ್ಯ ಇದು ಅನ್ನುವ ಸ್ಥೈರ್ಯ ನಮ್ಮ ಮನಸ್ಸಲ್ಲಿ ಬರಬೇಕು, ಅದನ್ನು ತುಂಬುತ್ತೆ. ಆದ್ದರಿಂದ ಈ ದುಃಖವನ್ನು ಬದಿಗೊತ್ತಿ ಶತ್ರು ನಿಗ್ರಹಕ್ಕೆ ಏನು ಬೇಕೋ ಆ ಎಲ್ಲ ಕೆಲಸಗಳನ್ನು ನೀನು ಮಾಡ್ತಕ್ಕಂಥವನಾಗು ಅಂತ ಮತ್ತೆ ಲಕ್ಷ್ಮಣ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ತದನಂತರದಲ್ಲಿ ಈ ವರ್ಷಾಕಾಲ ಮುಗಿಲಿ, ಆಮೇಲೆ ಶರತ್ಕಾಲದ ಪರ್ಯಂತ ನಾನು ನಿರೀಕ್ಷಣೆಯನ್ನು ಮಾಡ್ತೇನೆ ಲಕ್ಷ್ಮಣ ಅಂತ ಹೇಳಿ ಮತ್ತೆ ರಾಮಚಂದ್ರ ಆ ಮಾತನ್ನು ಹೇಳಿ ತಾನು ನದಿಗಳ ಪ್ರಸನ್ನತೆ ಆಗಬೇಕು ಅಂತ ತಾನು ಕಾಯ್ತಾ ಇದ್ದಾನೆ. ಲಕ್ಷ್ಮಣನೂ ಕೂಡ ಆ ಒಂದು ಏನು ಮಾಲ್ಯವಂತ ಪರ್ವತ ಇದೆಯೋ ಆ ಪರ್ವತದಲ್ಲಿ ಇಬ್ಬರೂ ಕೂಡ ಆ ವಾಸವನ್ನು ಮಾಡ್ತಕ್ಕಂಥವರಾದರು. ಇದೆಲ್ಲ ಆದ ಮೇಲೆ ಇತ್ತ ಏನಾಗಿದೆ ಅಂತಂದರೆ, ಈ ಮಳೆಗಾಲ ಏನಿದೆಯೋ ಆ ಮಳೆಗಾಲ ಈಗ ಕಡಿಮೆ ಆಗ್ತಾ ಬಂದಿದೆ. ಏನಾಗಿದೆ ಪರಿಸ್ಥಿತಿ? ಸಮೀಕ್ಷ ವಿಮಲಂ ವ್ಯೋಮ ಗತ ವಿದ್ಯುತ್ ಬಲಾಹಕಂ ಸಾರಸಾರ ವಸಂಗುಷ್ಟಂ ರಮ್ಯಜ್ಯೋತ್ಸ್ನಾನು ಲೇಪನಂ. ಏನಾಗಿದೆ ಇವಾಗ ಪರಿಸ್ಥಿತಿ ಅಂತಂದರೆ, ಮಳೆಗಾಲ ಹೋಗಿದೆ. ಈಗ 4 ತಿಂಗಳು ಕಳೆದಿದೆ. ಏನು ಮಳೆಗಾಲ ನಮಗೆ ಬರುತ್ತೋ ಆ ಮಳೆಗಾಲ ಕಳೀತಕ್ಕಂಥದ್ದಾಗಿದೆ. ಮಳೆಗಾಲ ಕಳೆದ ಮೇಲೆ ಒಳ್ಳೆ ಮಿಂಚುಗಳು ಹೋಗ್ತವೆ. ಯಾಕಂದರೆ ಮಳೆ ಅಂದರೆ ಮಿಂಚು, ಗುಡುಗು ಇವೆಲ್ಲ ಸಹಜವಾಗಿರೋದೇ. ಆದ್ದರಿಂದ ಆ ವಿದ್ಯುತ್ ಮಿಂಚುಗಳೇನಿದೆಯೋ ಅದೆಲ್ಲವೂ ಕೂಡ ಕಡಿಮೆ ಆಗಿದೆ, ಮಳೆ ಕಡಿಮೆ ಆಗಿದೆ. ಹೀಗಿದ್ದಾಗ ಆಕಾಶ ಚೆನ್ನಾಗಿ ಹರಡಿಕೊಂಡಿದೆ. ಅಂದರೆ ಆ ಮೋಡ ಎಲ್ಲವೂ ಕೂಡ ಬದಿಗೆ ಸರಿತಕ್ಕಂಥದ್ದಾಗಿ ಚೆನ್ನಾಗಿ ಆಕಾಶ ಕಾಣಲಿಕ್ಕೆ ಶುರುವಾಗಿದೆ. ಮತ್ತು ಇದೆಲ್ಲವನ್ನೂ ಕೂಡ ಹನುಮಂತ ದೇವರು ವೀಕ್ಷಣೆ ಮಾಡ್ತಾ ಇದ್ದರಂತೆ. ಹನುಮಂತ ದೇವರಿಗೆ ಏನು ಕೆಲಸ? ರಾಮಚಂದ್ರನಿಗೆ ಏನು ಸೇವೆ ಮಾಡಬೇಕು, ಹೇಗೆ ಸೇವೆ ಮಾಡಬೇಕು ಅಂತಲೇ ಬಂದದ್ದೇ ಅದಕ್ಕಲ್ವ. ಆದ್ದರಿಂದ ಯಾವಾಗಲೂ ಕೂಡ ರಾಮದೂತ ಅಂತಲೇ ಅವರಿಗೆ ಹೆಸರು. ಅದರಿಂದ ರಾಮಚಂದ್ರ ದೇವರಿಗೆ ಏನು ಸೇವೆ ಮಾಡಲಿ, ಏನು ಮಾಡಬೇಕು ಇದರಲ್ಲೇ ಅವರು ತತ್ಪರರಾಗಿರ್ತಾರೆ. ಆದ್ದರಿಂದ ಈಗ ಸುಗ್ರೀವನಿಗೆ ಎಚ್ಚರಿಸಬೇಕು. ಯಾರು? ಹನುಮಂತ ದೇವರು ಎಚ್ಚರಿಸಬೇಕಾದ್ದರಿಂದ ಆ ಹನುಮಂತ ದೇವರು ಏನು ಮಾಡ್ತಾ ಇದ್ದಾರೆ, ಈ ಸುಗ್ರೀವನಾದರೂ ಕೂಡ ಒಂದು ಲೋಲುಪತೆಯಲ್ಲಿ ಬಿದ್ದುಬಿಟ್ಟಿದ್ದಾನೆ. ಅಂತಃಪುರದಲ್ಲೇ ಇದ್ದಾನೆ, ಎಲ್ಲ ಅಲ್ಲೇ ತಾನು ವಾಸ ಮಾಡ್ತಕ್ಕಂಥವನಾಗಿ ಹೊರಗೆ ಬರೋದೇ ಬಿಟ್ಟುಬಿಟ್ಟಿದ್ದಾನೆ. ಹೀಗಿದ್ದು ಬಿಟ್ಟಿದ್ದಾನೆ. ಇವನನ್ನು ನಾನು ಎಚ್ಚರಿಸಬೇಕು ಅಂತ ಹೇಳಿ ಹನುಮಂತ ದೇವರು ಏನು ಮಾಡಿದ್ದಾರೆ, ಮತ್ತಷ್ಟೇ ಅಲ್ಲ, ಏನು ಮಾಡಿದ್ದಾನೆ ಈ ಸುಗ್ರೀವ ಅಂತಂದರೆ ಧರ್ಮಾರ್ಥಗಳನ್ನು ಉಪೇಕ್ಷೆ ಮಾಡಿದ್ದಾನೆ. ಉಪೇಕ್ಷೆ ಮಾಡಿ ಸಜ್ಜನರು ಯಾವತ್ತೂ ಕೂಡ ಸಜ್ಜನರಿಗೆ ದೂರವಾದಂತಹ ಮಾರ್ಗ, ಅಂದರೆ ಸಜ್ಜನರು ಯಾವತ್ತೂ ಕೂಡ ಆ ಮಾರ್ಗಕ್ಕೆ ಹೋಗಲಿಕ್ಕೆ ಬಯಸೋದಿಲ್ಲ. ಅಂತಹ ಮಾರ್ಗವನ್ನು ಈಗ ಸುಗ್ರೀವ ಹಿಡಿದು ಬಿಟ್ಟಿದ್ದಾನೆ. ಈಗ ಸುಗ್ರೀವನ್ನೇನೋ ತಿವಿತಾ ಇದ್ದಾರೆ ನಾವು ತಿಳ್ಕೋಬಾರ್ದು. ನಾವು ಕೂಡ ಜೀವನದಲ್ಲಿ ಸುಖ ಅನ್ನೋದು ಇರಬೇಕು, ಸಂತೋಷ ಅನ್ನೋದು ಇರಬೇಕು. ಎಷ್ಟಿರಬೇಕೋ ಅಷ್ಟಿರಬೇಕು. ಅತಿ ಆದರೆ ಕಷ್ಟ ಆಗುತ್ತೆ ಅಂತ ಅರ್ಥ. ಆದ್ದರಿಂದ ಅದರಲ್ಲೇ ಇದ್ದು ಬಿಟ್ಟಿವಿ ಅಂತಾದರೆ ಮನೆ ಹೇಗೆ ನಡಿಬೇಕು, ಧರ್ಮಾಚರಣೆಗಳು ಹೇಗೆ ನಡಿಬೇಕು, ಹೆಂಡತಿ ಮಕ್ಕಳ ಕರ್ತವ್ಯಗಳನ್ನು ಹೇಗೆ ನಿಭಾಯಿಸಬೇಕು, ಅವರನ್ನು ಧರ್ಮ ಮಾರ್ಗದಲ್ಲಿ ನಾವು ಹೇಗೆ ತರಬೇಕು, ಅದೆಲ್ಲವೂ ಕೂಡ ಬಿಟ್ಟೋಗ್ತಕ್ಕಂಥದ್ದಾಗುತ್ತೆ. ಅದಕ್ಕೋಸ್ಕರವೇ ಜೀವನದಲ್ಲಿ ಎಲ್ಲವೂ ಇರಬೇಕು ಅಂತ.
ಒಂದು ಗೊಜ್ಜೋ ಮುಂತಾದವುಗಳನ್ನು ಮಾಡಿದರೆ ಅಲ್ಲಿ ಹುಳಿ ಉಪ್ಪು ಖಾರ ಬೆಲ್ಲ ಎಲ್ಲ ಇರಬೇಕು ಅಂತ ಹೇಗೆ ಹೇಳ್ತಾರೋ ಹಾಗೆ ಒಂದು ಪರಿಪೂರ್ಣ ಜೀವನವಾಗಬೇಕಾದರೆ ಎಲ್ಲವೂ ಇರಬೇಕು. ಅದರಲ್ಲಿ ಯಾವುದೋ ಒಂದನ್ನು ಹಿಡ್ಕೊಂಡು ನಾನು ಇರ್ತೀನಿ ಅಂದರೆ ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿ ಏನಾಗಿದೆ, ಸುಗ್ರೀವ ತಾನು ಅದರಲ್ಲೇ ಧರ್ಮಾರ್ಥ ಮುಂತಾದವುಗಳನ್ನೆಲ್ಲವನ್ನು ಬಿಟ್ಟು ಆ ಒಂದು ಲೋಲುಪತೆಯಲ್ಲೇ ತಾನು ಮುಳುಗಿದ್ದಾನೆ. ತನ್ನ ಇಷ್ಟಾರ್ಥಗಳನ್ನೆಲ್ಲವನ್ನು ಕೂಡ ಪೂರ್ಣ ಮಾಡ್ಕೊಳ್ತಾ ಇದ್ದಾನೆ ಸುಗ್ರೀವ. ಇಲ್ಲಿ ಹನುಮಂತ ದೇವರು ಅವನನ್ನು ಎಚ್ಚರಿಸಬೇಕು ಅಂತ ಹೇಳಿ ಹನುಮಂತ ದೇವರು ತೀರ್ಮಾನವನ್ನು ಮಾಡ್ತಾರೆ. ಅದರಂತೆ ಏನು ಮಾಡಿದ್ದಾರೆ ಅಂತಂದರೆ, ಮತ್ತಷ್ಟೇ ಅಲ್ಲ, ಈ ಲೋಲುಪತೆಯಲ್ಲಿ ಬಿದ್ದಂತಹ ಸುಗ್ರೀವ ಏನು ಮಾಡಿದ್ದಾನೆ ಅಂದರೆ ಎಲ್ಲ ರಾಜಕೀಯ ಕೆಲಸಗಳನ್ನು ಏನೇನು ಮಾಡಬೇಕೋ ಅದೆಲ್ಲವನ್ನೂ ಕೂಡ ತಾನು ಮಂತ್ರಿಗಳ ಮೇಲೆ ಹಾಕಿಬಿಟ್ಟಿದ್ದಾನೆ. ತಾನು ಆರಾಮಾಗಿದ್ದಾನೆ. ಎಲ್ಲ ರಾಜ್ಯದ ಕಾರ್ಯಗಳನ್ನೆಲ್ಲವನ್ನೂ ಕೂಡ ಮಂತ್ರಿಗಳೇ ನೀವು ನೋಡಿಕೊಳ್ಳ್ರಿ ಅಂತ ಮಂತ್ರಿ ಮೇಲೆ ಭಾರ ಹಾಕಿ ತಾನು ಏನು ಮಾಡಿದ್ದಾನೆ, ಎಲ್ಲ ಸುಖ ಮುಂತಾದವುಗಳನ್ನು ಪಡ್ಕೊಳ್ಬೇಕು ಅಂತ ತಾನು ಹೋಗ್ತಕ್ಕಂಥವನಾಗಿದ್ದಾನೆ. ಹೀಗಿದ್ದಾಗ ಹನುಮಂತ ದೇವರು ಎಚ್ಚರಿಸಬೇಕು ಅಂತ ಹೇಳಿ ತಾವು ಬರ್ತಕ್ಕಂಥವರಾಗ್ತಾರೆ. ಎಂಥವರು ಹನುಮಂತ ದೇವರು ಅಂತಂದರೆ, ಏನು ಕರ್ತವ್ಯಗಳನ್ನು ಮಾಡಬೇಕು ಅನ್ನೋದರ ನಿಶ್ಚಯ ಹನುಮಂತ ದೇವರಿಗೆ ಸದಾಕಾಲ ಇರುತ್ತಂತೆ. ಮಧ್ವಾಚಾರ್ಯರ ಬಗ್ಗೆ ಒಂದು ಮಾತು ಹೇಳ್ತಾರೆ. ಎಂಥವರು ಆಚಾರ್ಯರು ವಾಯುದೇವರು ಅಂತಂದರೆ, ಚಿತ್ತವೃತ್ತಿ ಮನುವೃತ್ತಿ ಮಾನಿವ, ಪರಮಾತ್ಮನ ಮನಸ್ಸನ್ನು ತಿಳಿದು ಪರಮಾತ್ಮನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಅದರಂತೆ ಕಾರ್ಯಗಳನ್ನು ಮಾಡುವವರಂತೆ ವಾಯುದೇವರು. ಆದ್ದರಿಂದ ಈಗ ರಾಮಚಂದ್ರ ದೇವರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ವಾ, ಅದರಂತೆ ಏನು ಕರ್ತವ್ಯದ ನಿಶ್ಚಯ ಅಂದರೆ ಯಾವ ಕೆಲಸಗಳನ್ನು ಮಾಡಬೇಕು ಅನ್ನೋದರ ಬಗ್ಗೆ ವಿವೇಕ ಆ ಹನುಮಂತ ದೇವರಿಗೆ ಇರ್ತಕ್ಕಂಥದ್ದಾಗಿದೆ. ಅಷ್ಟೇ ಅಲ್ಲ, ಕಾಲೋಚಿತವಾದಂತಹ ಧರ್ಮ ಯಾವುದು ಅನ್ನೋದರ ಬಗ್ಗೆನೂ ಹನುಮಂತ ದೇವರಿಗೆ ಎಚ್ಚರಿಕೆ ಇದೆ. ಇದು ಬಹಳ ಮುಖ್ಯ. ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಬೇಕು. ಕಾಲೋಚಿತವಾದಂತಹ ಧರ್ಮಗಳು ಅಂದರೆ ಏನು ಅಭಿಪ್ರಾಯ? ಒಂದು ಉದಾಹರಣೆ ಕೊಡ್ತೇನೆ. ಮನೆಯಲ್ಲಿ ತಂದೆನೋ ತಾಯಿಯೋ ಹಾಸಿಗೆಯನ್ನು ಹಿಡಿದಿದ್ದಾರೆ ಅಂತ ಇಟ್ಕೊಳ್ಳಿ. ಅವರ ಸೇವೆಯನ್ನು ನಾವು ಮಾಡದೆ ಯಾವುದೋ ಯಜ್ಞ ಯಾಗಾದಿಗಳನ್ನು ಮಾಡ್ತೇನೆ ಅಂತ ಹೇಳಿ ಯಾವುದೋ ಒಂದು ಬೇರೆ ಕಡೆ ಹೋಗ್ಬಿಟ್ಟು ನಾ ಯಜ್ಞ ಯಾಗಾದಿಗಳನ್ನು ಮಾಡಿ ಅನ್ನ ಸಂತರ್ಪಣೆ ಮಾಡಿ ಜೋರಾಗಿ ನಾನು ಯಾವುದೋ ಒಂದು ಧರ್ಮಾಚರಣೆಯನ್ನು ಮಾಡ್ತೇನೆ ಅಂದರೆ ಅದು ಸಲ್ಲದು, ಅದು ವ್ಯರ್ಥವೇ ಆ ಧರ್ಮ. ಆದ್ದರಿಂದ ಆವಾಗ ಏನು ಧರ್ಮ, ಆವಾಗ ಆ ಕಾಲೋಚಿತವಾದಂತಹ ಧರ್ಮ ಯಾವುದು ಅಂತಂದರೆ, ನಾವು ತಂದೆ ತಾಯಿಗೆ ಮಾಡುವ ಸೇವೆನೇ ನಮಗೆ ಸಕಲ ಯಜ್ಞ ಸಕಲ ಧರ್ಮಾಚರಣೆ. ನಮಗೆ 100 ಇರಲಿ, ಅದನ್ನು ಬದಿಗೊತ್ತಬೇಕು. ಬದಿಗೊತ್ತಿ ಆ ಕಾಲಕ್ಕೆ ಏನು ಉಚಿತ, ನಮ್ಮ ತಾಯಿ ನಮ್ಮ ತಂದೆ ಏನು ತಾವು ಹಾಸಿಗೆಯನ್ನು ಹಿಡಿದಿದ್ದಾರೋ ಅವರಿಗೆ ದೇಹಾಲಸ್ಯ ಏನಾಗಿದೆಯೋ ಅವರನ್ನು ನೋಡ್ಕೊಳ್ಳೋದೇ ನಮಗವಾಗ ಧರ್ಮ. ನಮಗವಾಗ ಎಲ್ಲ ರೀತಿಯ ಯಜ್ಞ ಯಾಗಾದಿಗಳ ಇಂದ ಬರುವ ಪುಣ್ಯ ನಮಗೆ ಒದಗಿ ಬರುತ್ತೆ. ಇದು ಕಾಲೋಚಿತವಾದಂತಹ ಧರ್ಮವನ್ನು ತಿಳ್ಕೊಳ್ಳೋದು ಅಂತ ಅರ್ಥ. ಈಗ ಎಷ್ಟೋ ಜನ ನಾವು ತಿಳ್ಕೊಂಬಿಟ್ಟಿದ್ದೀವಿ. ಏನು ಅಂದರೆ, ಏಕಾದಶಿ ನಾನು ಉಪವಾಸ ಮಾಡ್ತಾ ಇರ್ತೀನಿ, ಇನ್ನೊಬ್ಬನಿಗೆ ಕೈಲಾಗಲ್ಲ, ಅದರಿಂದ ಅವ್ನಿಗೆ ಏನು ಕೊಡಬಾರ್ದು ಅಂತಲ್ಲ. ಏನೋ ಪೇಷಂಟ್ ಇರ್ತಾರೆ, ಕಷ್ಟ ಆಗಿರುತ್ತೆ, ಏನೋ ಪ್ರಾಣ ಹೋಗುವ ಸ್ಥಿತಿ ಬಂದಿರುತ್ತೆ, ಒದ್ದಾಡ್ತಾ ಇರ್ತಾರೆ. ಆವಾಗ ಹೌದು, ಏಕಾದಶಿ ಏನು ಕೊಡಬಾರದು ಇನ್ನೊಬ್ಬರಿಗೆ, ನಾವು ಏನು ತಿನ್ನಬಾರದು, ಸತ್ಯ ಒಪ್ಪೋಣ. ಕಾಲೋಚಿತ ಹೌದು, ಏಕಾದಶಿಯ ಧರ್ಮ ಅದೇ. ಆದರೂ ಯಾರೋ ಕಷ್ಟಪಡ್ತಾ ಇರ್ತಾರೆ ದೇಹಾಲಸ್ಯವಾಗಿ, ಬಹಳಷ್ಟು ದೇಹಾಲಸ್ಯವಾಗಿ ತುಂಬ ಅವರಿಗೆ ತಿನ್ನದೇ ಇರಲಿಕ್ಕಾಗೋದಿಲ್ಲ. ಈ ಸ್ಥಿತಿ ಇದ್ದಾಗ ಸುಮ್ಮನೆ ಏಕಾದಶಿ ಮಾಡು ಅಂದರೆ ಆಗಲ್ಲ. ವ್ಯಕ್ತಿಗೆ ಆ ಕಾಲೋಚಿತವಾದಂತಹ ಧರ್ಮ ಏನು ಅಂದರೆ ಅವನು ಬದುಕೋದೇ ಆ ಧರ್ಮ. ಅವನು ಸರಿಯಾಗಿ ಬದುಕಿದ್ರೆ ತಾನೆ ಮುಂದಿಂದ ಅವನು ನಾರಾಯಣ ಕೃಷ್ಣ ಅಂತ ಅಂದ್ಕೊಂಡಾದರೂ ಇರ್ತಾನೆ ಆ ವ್ಯಕ್ತಿ. ಆದ್ದರಿಂದ ಆ ಕಾಲೋಚಿತವಾದಂತಹ ಧರ್ಮಗಳನ್ನು ಸರಿಯಾಗಿ ತಿಳಿಬೇಕು. ಈ ಎಲ್ಲ ಕಾಲೋಚಿತವಾದಂತಹ ಧರ್ಮದ ಪ್ರಜ್ಞೆ ಹನುಮಂತ ದೇವರಿಗೆ ಇತ್ತಂತೆ. ಆ ರೀತಿಯಾದ ವ್ಯಕ್ತಿತ್ವ ವಾಯುದೇವರದ್ದು. ಈ ರೀತಿಯಾದಂತಹ ಒಂದು ಒಳ್ಳೆ ಪ್ರಜ್ಞೆ ಹನುಮಂತ ದೇವರಿಗೆ ಇರ್ತಕ್ಕಂಥದ್ದಾಗಿದೆ. ಮತ್ತಷ್ಟೇ ಅಲ್ಲ, ವಾಕ್ಯ ಕೋವಿದರು ಹನುಮಂತ ದೇವರು. ಅಂದರೆ ಎಂತಹ ವಾಕ್ಯಗಳನ್ನು ಆಡಿದರೆ ಮುಂದಿರ್ತಕ್ಕಂತಹ ವ್ಯಕ್ತಿಗೆ ಮನಸ್ಸು ವ್ಯತ್ಯಾಸವಾಗುತ್ತೆ. ಯಾಕೆಂದರೆ ಈಗ ನಾವು ಅಷ್ಟೇ, ಸದ್ಯ ನಾವು ನಮ್ಮ ಮಕ್ಕಳಿಗೆ ಹೇಳಿದ್ರೇ ಮಾತು ಕೇಳಲ್ಲ. ನಮ್ಮ ಸ್ನೇಹಿತರು ನಮ್ಮ ಮಕ್ಕಳಿಗೆ ಹೇಳಿದ್ರೇ ಲೋ ಅಂಥ ಕೆಲಸ ಮಾಡಬೇಡುವ ಅಂದರೆ ಅವರೇ ಮಾತು ಕೇಳಲ್ಲ. ಯಾಕೆ? ಒಳ್ಳೆ ವಾಕ್ಯವೇ ಅಲ್ಲ ನಮ್ಮದು. ಆದರೆ ಹನುಮಂತ ದೇವರ ಮಾತು ಹಾಗಲ್ಲ. ಯಾರು ಹನುಮಂತ ದೇವರ ಮಾತನ್ನು ಯೋಗ್ಯನಾದ ವ್ಯಕ್ತಿ ಅಂತ ಅರ್ಥ. ಯಾರು ಯೋಗ್ಯನಾದ ವ್ಯಕ್ತಿ ವ್ಯತ್ಯಾಸವನ್ನು ಹೊಂದಿರ್ತಾನೋ, ಹನುಮಂತ ದೇವರ ಮಾತನ್ನು ಕೇಳಿದ ಅಂದರೆ ತತ್ಕ್ಷಣದಲ್ಲಿ ಪರಿವರ್ತನೆ ಆಗ್ತಿತ್ತಂತೆ. ಆ ರೀತಿಯಾದಂತಹ ಒಳ್ಳೆ ವಾಕ್ಯ ಪ್ರಯೋಗಗಳನ್ನು ಮಾಡುವಂತಹ
ಒಂದು ಪಾಂಡಿತ್ಯ ಆ ಹನುಮಂತ ದೇವರಲ್ಲಿತ್ತಂತೆ. ಮತ್ತೆ ಇವರು ಏನು ಮಾಡಿದ್ದಾರೆ ಅಂತಂದರೆ, ಸುಗ್ರೀವನ ಬಳಿಗೆ ಹನುಮಂತ ದೇವರು ಹೋಗ್ತಕ್ಕಂಥವರಾಗಿ ಒಳ್ಳೆ ಮಧುರವಾದ ಭಾಷಣವನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಈಗ ಅವನಿಗೆ ಎಲ್ಲ ನೀತಿಗಳನ್ನು ಹೇಳಬೇಕು ಸುಗ್ರೀವನಿಗೆ. ಆದ್ದರಿಂದ ಈಗ ಸುಗ್ರೀವ ಮಾತು ಕೇಳ್ತಾನೋ ಬಿಡ್ತಾನೋ ಅಂತ. ಆದರೆ ಸುಗ್ರೀವನಿಗೆ ಹನುಮಂತ ದೇವರ ಮೇಲೆ ಪ್ರೀತಿ ವಿಶ್ವಾಸ ತುಂಬ ಇತ್ತು. ಅದಕ್ಕೋಸ್ಕರ ಆ ಪ್ರೀತಿ ವಿಶ್ವಾಸ ನನ್ನ ಮೇಲಿದೆ ಅಂತ ತಿಳಿದುಕೊಂಡಂತಹ ಹನುಮಂತ ದೇವರು, ಈಗ ನಾನು ಸುಗ್ರೀವನನ್ನು ಎಚ್ಚರಿಸಬೇಕು, ಅವನನ್ನು ಎಚ್ಚರಿಸೋಣ ಅಂತ ಹೇಳಿ ಅವರು ಹೋಗ್ತಕ್ಕಂಥವರಾಗಿದ್ದಾರೆ. ಈಗ ಮೊದಲೇ ಹೋಗಿ ವಿಷಯವನ್ನು ಹೇಳಿಬಿಟ್ರೆ ರಾಜರು ಕೇಳಲ್ಲ. ಆದ್ದರಿಂದ ಸ್ವಲ್ಪ ಹೊಗಳಬೇಕು ಮೊದಲು ರಾಜರನ್ನು. ಹನುಮಂತ ದೇವ ಅದಕ್ಕೆ ವಾಕ್ಯ ಕೋವಿದರು ಅಂತ ಹೇಳಿದ್ದು. ಏನು ಹೇಳಿದ್ರೆ ಅವರು ತಗೊಳ್ತಾರೆ ಅದೆಲ್ಲವನ್ನೂ ಕೂಡ ಚೆನ್ನಾಗಿ ಆಲೋಚನೆ ಮಾಡಿ ಹೇಳುವಂತಹ ಸಾಮರ್ಥ್ಯ. ಅದರಿಂದ ಹನುಮಂತ ದೇವರು ಹೇಳಿದರಂತೆ, ಮಹಾರಾಜ ಸುಗ್ರೀವ, ನಿನಗೆ ಒಳ್ಳೆ ರಾಜ್ಯ ಕೈ ಸೇರಿದೆಯಪ್ಪ. ಎಂಥ ರಾಜ್ಯ ಇದು ನಿನಗೆ ಕೈ ಸೇರಿರೋದು ಅಂತಂದರೆ, ಒಳ್ಳೆ ಹಿಂದಿನವರಿಂದ ಬಂದಂತಹ ಏನು ಈ ಸಾಮ್ರಾಜ್ಯ ಇದೆಯೋ ಈ ಸಾಮ್ರಾಜ್ಯ ನಿನಗೆ ಕೈ ಸೇರಿದೆ. ಹಿಂದಿನವರಿಂದ ಬಂದ ಸಾಮ್ರಾಜ್ಯ ಅಂದರೆ ಏನು, ಇದರ ಬಗ್ಗೆ ಇವತ್ತು ಸ್ವಲ್ಪ ಹೇಳ್ತೇನೆ ನಾನು. ಹಿಂದಿನವರಿಂದ ಬಂದ ಸಾಮ್ರಾಜ್ಯ ಅಂದರೆ ಏನು ಅಂತಂದರೆ, ಹೆಂಗೆ ಈ ಹಂಪಿ ಪಟ್ಟಣ ಬಂತು, ಹೆಂಗೆ ಈ ಕಪಿ ಸಾಮ್ರಾಜ್ಯ ಬಂತು ಅಂತಂದರೆ, ಬ್ರಹ್ಮದೇವರಿಂದ ಇಬ್ಬರು ಕಪಿಗಳು ಅವತಾರ ಮಾಡಿದರು, ವೃಕ್ಷರಾಜ ಮತ್ತು ಕೇಸರಿ ಅಂತ. ಕೇಸರಿಯ ಮಕ್ಕಳೇನೆ ನಮ್ಮ ವಾಯುದೇವರ ಅಂಶದಿಂದ ಬಂದಂತಹ ಏನು ನಮ್ಮ ಹನುಮಂತ ದೇವರಿದ್ದಾರೋ ಅವರು. ಇಲ್ಲಿ ವೃಕ್ಷರಾಜ ಎನ್ನುವಂತಹ ಏನು ಕಪಿ ಇದ್ನೋ, ಒಮ್ಮೆ ಹಂಪಿಯ ಭಾಗದಲ್ಲಿ, ಇದು ಪುರಾಣದಲ್ಲಿ ಇರುವಂತಹ ಕಥೆ, ಒಂದು ಹಂಪಿಯ ಭಾಗದಲ್ಲಿ ಅವರು ಸಂಚಾರವನ್ನು ಮಾಡಬೇಕಾದ್ರೆ ಒಂದು ಸರೋವರದಲ್ಲಿ ತಾವು ಮುಳುಗ್ತಕ್ಕಂಥವರಾಗ್ತಾರೆ. ಮುಳುಗಿದರೆ ಪುರುಷ ದೇಹ ಹೋಗಿ ಸ್ತ್ರೀ ದೇಹ ಬಂದ್ಬಿಡ್ತು. ಮೇಲೆ ಸೂರ್ಯ ಮತ್ತು ಇಂದ್ರ ಇಬ್ಬರು ಕೂಡ ಸಂಚಾರ ಮಾಡ್ತಾ ಇದ್ದರಂತೆ. ಆ ಏನಪ್ಪ ಈ ಸ್ತ್ರೀ ಅಂತ ನೋಡಿದ್ದಾರೆ, ಇಬ್ಬರು ಮಕ್ಕಳಾಗೋಗಿದೆ ತತ್ಕ್ಷಣದಲ್ಲಿ. ಇಬ್ಬರು ಮಕ್ಕಳವರು ಅಂತಂದರೆ ವಾಲಿ ಸುಗ್ರೀವ. ಏನು ಮಾಡಬೇಕು, ಎರಡೂ ಮಕ್ಕಳನ್ನು ಕರ್ಕೊಂಡು ಆ ವೃಕ್ಷರಾಜ ಏನು ಮಾಡಿದ್ದಾರೆ, ಈಗ ಸ್ತ್ರೀ ಬಂದುಬಿಟ್ಟಿದೆ, ಸ್ತ್ರೀ ದೇಹ ಬಂದುಬಿಟ್ಟಿದೆ. ಈ ಎರಡೂ ಮಕ್ಕಳನ್ನು ಕರ್ಕೊಂಡು ಬ್ರಹ್ಮದೇವರ ಬಳಿಗೆ ಕರ್ಕೊಂಡು ಹೋದರಂತೆ. ಬ್ರಹ್ಮದೇವರೇ ಆ ಮಕ್ಕಳನ್ನು ಬೆಳೆಸಿ ಆ ಮಕ್ಕಳಿಗಿಬ್ಬರಿಗೂ ಕೂಡ ಉಪನಯನವನ್ನು ಮಾಡಿ ಅವರನ್ನು ಭೂಲೋಕಕ್ಕೆ ಕಳಿಸಿಕೊಟ್ರು. ಕಳಿಸಿಕೊಡ್ಬೇಕಾದ್ರೇ ಎರಡು ಪ್ರತಿಮೆಗಳನ್ನು ಕೊಟ್ಟರು. ಇವತ್ತಿಗೂ ನಾವು ಸಂಸ್ಥಾನದಲ್ಲಿ ಅದನ್ನು ನೋಡ್ಬೋದು. ಯಾವುದು, ವಿಠ್ಠಲ ಮತ್ತು ರಾಮಚಂದ್ರ. ಇವತ್ತಿಗೂ ನಾವು ಸೋದೆ ಸಂಸ್ಥಾನಕ್ಕೆ ಹೋದರೆ ಅವೆರಡು ಪ್ರತಿಮೆಯನ್ನು ನಾವು ನೋಡ್ಬೋದು. ಅದು ವಾಲಿ ಭಂಡಾರದಲ್ಲಿ ವಾಲಿ ಮತ್ತು ಸುಗ್ರೀವರಿಗೆ ಬ್ರಹ್ಮದೇವರು ಕೊಟ್ಟಂತಹ ಪ್ರತಿಮೆ. ಆ ಪ್ರತಿಮೆಯನ್ನು ಅವರಿಬ್ಬರು ಉಪಾಸನೆ ಮಾಡ್ತಾ ಇದ್ದರು. ವಾಲಿ ಏನು ವಿಜಯನಗರ ಸಾಮ್ರಾಜ್ಯಕ್ಕೆ ಕಷ್ಟ ಒದಗಿ ಬಂದಾಗ ನಮ್ಮ ಭಾವಿ ಸಮೀರರಾದಂತಹ ವಾದಿರಾಜಗುರು ಸಾರ್ವಭೌಮರು ವಾಲಿ ಭಂಡಾರವನ್ನು ತೆಗೆದು ಸಾಮ್ರಾಜ್ಯವನ್ನು ನಡೆಸ್ಕೊ ಅಂತ ಹೇಳಿ ಏನು ಅನುಗ್ರಹವನ್ನು ಮಾಡಿದರೋ, ಏನು ಬೇಕು ತಗೊಂಡು ಹೋಗಿ ಸ್ವಾಮಿ ಅಂದರೆ, ನಾನು ಸನ್ಯಾಸಿ, ನನಗೆ ಯಾಕೆ ಬೇಕು, ಆದ್ದರಿಂದ ಆ ಎರಡು ಪ್ರತಿಮೆ ಇದೆ ಕೊಡು ಅಂತ ಹೇಳಿ ಏನು ತಂದರೋ. ಇವತ್ತಿಗೂ ವಾಲಿ ಭಂಡಾರದಿಂದ ಬಂದಂತಹ ರಾಮಚಂದ್ರ ದೇವರು ಹಾಗೂ ವಿಠ್ಠಲ ದೇವರು ಅಂತ ಸಂಸ್ಥಾನದಲ್ಲಿ ಇವತ್ತಿಗೂ ತೋರಿಸ್ತಾರೆ. ಆದ್ದರಿಂದ ಹೀಗೆ ವೃಕ್ಷರಾಜ ಕೇಳಿಕೊಂಡ ಬ್ರಹ್ಮದೇವರಲ್ಲಿ, ನನ್ನ ಈ ಸ್ತ್ರೀ ದೇಹ ಹೋಗಬೇಕಲ್ಲ ಅಂದರೆ ಇದೇ ಹಂಪಿಯ ಭಾಗದಲ್ಲಿ ಒಂದು ತೀರ್ಥ ಇದೆ, ಅನೇಕ ರಸಗಳಿಂದ ಕೂಡಿದಂತಹ ತೀರ್ಥ. ಎಲ್ಲಿದೆ ನನಗೂ ಗೊತ್ತಿಲ್ಲ, ಕೇಳಬೇಡ್ರಿ ಮತ್ತೆ, ಕರ್ಕೊಂಡೋಗಿ ಆಚಾರ್ಯ ಅಂತ, ನನಗೂ ಗೊತ್ತಿಲ್ಲ. ಅದು ಒಂದು ರಸಯುಕ್ತವಾದಂತಹ ತೀರ್ಥ ಇದೆ, ಅಲ್ಲಿ ಹೋಗಿ ನೀನು ಮುಳುಗ್ತಕ್ಕಂಥವನಾಗು, ನಿನಗೆ ಈ ದೇಹ ಹೋಗ್ತಕ್ಕಂಥದ್ದಾಗುತ್ತೆ ಅಂತ ಹೇಳಿದ ತಕ್ಷಣ ಆ ಒಂದು ತೀರ್ಥಕ್ಕೆ ಹೋಗಿ ಮುಳುಗಿದ್ದಾನೆ. ತದನಂತರದಲ್ಲಿ ಆ ಹಂಪಿಯ ಪಟ್ಟಣದಲ್ಲೇ ಒಂದು ನಗರವನ್ನು ನಿರ್ಮಾಣ ಮಾಡಿಕೊಟ್ಟು, ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿ, ಬೇರೆ 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 ಕಡೆ ಇದ್ದಂತಹ ಅನೇಕ ಕಪಿಗಳನ್ನು ಒಂದು ಕಡೆ ತಂದು ಹಾಕಿ ವೃಕ್ಷರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಈ ಸಾಮ್ರಾಜ್ಯವನ್ನು ಕೊಟ್ಟರು. ವೃಕ್ಷರಾಜನ ನಂತರದಲ್ಲಿ ವಾಲಿ ಆಳ್ತಾ ಇದ್ದ, ವಾಲಿಯ ನಂತರದಲ್ಲಿ ಸುಗ್ರೀವನಿಗೆ ಆ ಸಾಮ್ರಾಜ್ಯ ಬರ್ತಕ್ಕಂಥದ್ದಾಯಿತು. ಹೀಗೆ ಪೂರ್ವಜರಿಂದ ಬಂದ, ಅಂದರೆ ಬ್ರಹ್ಮದೇವರ ಅನುಗ್ರಹ ಮಾಡಿ ನೀಡಿದ ಸಾಮ್ರಾಜ್ಯವಿದು. ಅದರಿಂದ ಆ ಪೂರ್ವಜರಿಂದ ಬಂದಂತಹ ಏನು ಈ ಸಾಮ್ರಾಜ್ಯ ಇದೆಯೋ ಆ ಸಾಮ್ರಾಜ್ಯವನ್ನು ಚೆನ್ನಾಗಿ ನೀನು ನಡೆಸ್ಕೊಂಡು ಹೋಗ್ತಾ ಇದ್ದೀಯಪ್ಪ. ಹನುಮಂತ ಹೇಳಿದ ಮಾತು, ಒಳ್ಳೆ ಯೋಗ್ಯನಾಗಿದ್ದಿ, ಮತ್ತೆ ಅಲ್ಲ ನಿಂಗೆ ಒಳ್ಳೆ ಕೀರ್ತಿ ಅನ್ನೋದು ಲಭಿಸಿದೆ. ಆದ್ದರಿಂದ ನೀನೇನು ಮಾಡಬೇಕು ಅಂತಂದರೆ, ನಿನಗೆ ಪೂರ್ವಜರಿಂದ ಆಗತವಾದಂತಹ ಸಂಪತ್ತು ನಿನಗೆ ವರ್ಧಿಸಿದೆ, ಸಿಕ್ಕಿದೆ, ಯೋಗ್ಯನಾಗಿದ್ದಿ. ಮತ್ತು ಅಷ್ಟೇ ಅಲ್ಲ, ನಿನಗೆ ಒಂದೇ ಉಳಿದಿರೋದು ಇವಾಗ ಏನು ಗೊತ್ತಾ, ಮಿತ್ರ ಸಂಗ್ರಹವನ್ನು ನೀನು ಮಾಡ್ತಕ್ಕಂಥವನಾಗಬೇಕು. ಯಾವುದೇ ಒಂದು ರಾಜ ಚೆನ್ನಾಗಿ ತನ್ನ ಸಾಮ್ರಾಜ್ಯವನ್ನು ನಡೆಸ್ಕೊಂಡು ಹೋಗಬೇಕು ಅಂತಾದರೆ ಮೊದಲು ಒಳ್ಳೆ ಒಳ್ಳೆ ಮಿತ್ರರನ್ನು ಇಟ್ಕೊಳ್ಬೇಕಾಗತ್ತಪ್ಪ.
ಎಂಥ ಒಳ್ಳೆ ರಾಜನೀತಿಯನ್ನು ಹನುಮಂತ ದೇವರು ಹೇಳಿಕೊಡ್ತಾರೆ ನೋಡ್ರಿ. ಇವಾಗಲೂ ಇದೆ ಸ್ಥಿತಿಗಳು ಬೇರೆಯೇ. ಆದ್ದರಿಂದ ಎಂಥ ಒಂದು, ಅದಕ್ಕೆ ವಾಕ್ಯ ಕೋವಿದ ಅಂತ ಕರೆದಿದ್ದು ಹನುಮಂತ ದೇವರನ್ನ ಹಿಂದೆ. ಒಳ್ಳೆ ಮಿತ್ರರನ್ನು ನೀನು ಸಂಗ್ರಹ ಮಾಡಬೇಕಪ್ಪ. ಅಲ್ಲೂ ಸುಗ್ರೀವನನ್ನು ತಿದ್ದಿದ್ದಾರೆ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಾಗಿ ಬಂದು ನಮ್ಮೆಲ್ಲರನ್ನು ತಿದ್ದಿದ್ದಾರೆ. ಇಲ್ಲದ ಎಲ್ಲಿಂದ ನಾವು ಹಚ್ಕೊಳ್ತಾ ಇದ್ವಿ ಈ ಊರ್ಗ ಪುಂಡ್ರ, ಈ ಮುದ್ರೆಗಳನ್ನು ಎಲ್ಲಿಂದ ಹಚ್ಕೊಳ್ಬೇಕು? ಎಲ್ಲ ಕೃಷ್ಣನ ಪ್ರತಿಷ್ಠಾಪನೆಯನ್ನು ಮಾಡಿ, ಎಲ್ಲ ಸಂಸ್ಥಾನಗಳನ್ನು ಸ್ಥಾಪನೆ ಮಾಡಿ, ಎಲ್ಲ ಈ ಒಂದು ಪರಂಪರೆಗಳನ್ನು ಬೆಳೆಸಿದ್ದಕ್ಕಲ್ವ ನಾವಿವತ್ತಿಷ್ಟು ಚೆನ್ನಾಗಿರೋದು. ಆದ್ದರಿಂದ ಅಂದೂ ಸುಗ್ರೀವನನ್ನು ಒಳ್ಳೆ ಮಾತುಗಳನ್ನು ಹೇಳಿ ತಿದ್ದಿದ್ದಾರೆ. ಶ್ರೀಮದ್ ಆಚಾರ್ಯರಾಗಿ ಬಂದ ಮೇಲೂ ವೇದವ್ಯಾಸ ದೇವರ ಒಂದು ಆಜ್ಞೆಯಂತೆ ದಯೆಯ ವಿಶೋಧಯ ವಿಶುದ್ಧ ಗೋಗಣಿ ಅಂತ ಒಳ್ಳೆ ದಯೆಯಿಂದ, ಒಳ್ಳೆ ನಿನ್ನ ಮಾತಿನಿಂದ ಸಜ್ಜನರನ್ನು ತಿದ್ದು ಅಂತ ಏನು ವೇದವ್ಯಾಸ ದೇವರ ಅನುಗ್ರಹ ಮಾಡಿ ಕಳಿಸಿದರೋ. ಯಾಕೆಂದರೆ ಹನುಮಂತ ದೇವರಲ್ಲಿ ಏನು ಅವತಾರದಲ್ಲಿ ಏನು ಸುಗ್ರೀವನನ್ನು ತಿದ್ದಿದ್ರೋ ನಮಗೂ ಇರುತ್ತೆ. ಈ ಚಟ ಅಂತಾರಲ್ಲ ಹಾಗೆ ನಮಗದು ಚಟ. ಆದರೆ ವಾಯುದೇವರ ಲಕ್ಷಣ ಏನು ಗೊತ್ತಾ? ಸದಾಕಾಲ ಸಜ್ಜನರನ್ನು ತಿದ್ದೋದೇ ಅವರ ಸ್ವಭಾವ. ನಮಗೂ ಸ್ವಭಾವ ಅಲ್ಲ ಅದು, ನಿಜವಾಗ್ಲೂ ಕೆಟ್ಟ ಪದವನ್ನೇ ನಮಗೆ ಆಡ್ಕೋಬೇಕು ನಾವು. ಅಂಥ ಕೆಟ್ಟ ಸ್ಥಿತಿಯಲ್ಲಿ ನಾವಿರ್ತೇವೆ. ಆದರೆ ಮಹಾಜ್ಞಾನಿಗಳು ಸದಾಕಾಲ ಪರಮಾತ್ಮನನ್ನು ನೋಡುವವರು, ಸದಾಕಾಲ ಪರಮಾತ್ಮನ ಸೇವೆಯನ್ನು ಮಾಡುವಂತಹ ವಾಯುದೇವರು ಅಂದು ಸುಗ್ರೀವನಿಗೂ ಒಳ್ಳೆ ಮಾತುಗಳನ್ನು ಹೇಳಿ ತಿದ್ದಿದ್ದಾರೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಾಗಿ ಅವತಾರ ಮಾಡಿ ಬಂದು ನಮ್ಮೆಲ್ಲ ಸಜ್ಜನರನ್ನು, ಉಡುಪಿ ಕೃಷ್ಣನೇ ಮೊದಲಾದ ಎಲ್ಲ ಪ್ರತಿಮೆಗಳನ್ನು ಪ್ರತಿಷ್ಠಾಪನೆ ಮಾಡಿ ಅನೇಕ ಸಂಸ್ಥಾನಗಳಿಗೆ ಎಲ್ಲ ರೀತಿಯಾದಂತಹ ದಿವ್ಯ ಸಾನ್ನಿಧ್ಯ ಇರ್ತಕ್ಕಂತಹ ಪ್ರತಿಮೆಗಳನ್ನು ಕೊಟ್ಟು, ಆ ಪ್ರತಿಮೆಯ ದರ್ಶನದಿಂದ ಸಜ್ಜನರಿಗಿರುವ ವಿಘ್ನಗಳು ಹೋಗಲಿ, ಅವರು ಸಾಧನೆಯನ್ನು ಮಾಡಿಕೊಳ್ಳಿ, ನಾನು ಹಾಕಿಕೊಟ್ಟ ಮಾರ್ಗದಲ್ಲಿ ಅವರು ನಡೀಲಿ, ಉದ್ಧಾರವಾಗಲಿ ಎನ್ನುವ ಉದ್ದೇಶದಿಂದ ಅಂದೂ ಸುಗ್ರೀವನಿಗೆ ಉದ್ಧಾರವಾಗಬೇಕಾದ ಮಾತುಗಳನ್ನಾಡಿದ್ದಾರೆ. ಶ್ರೀಮದ್ ಆಚಾರ್ಯರಾಗಿ ಬಂದ ಮೇಲೂ ಕೂಡ ನಮ್ಮೆಲ್ಲರನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಈಗ ತಿಳ್ಕೊಂಡ್ರೆ ನಿಜವಾಗ್ಲೂ ರಾಮಾಯಣ ನಾವು ಸರಿಯಾಗಿ ತಿಳ್ಕೊಂಡಂಗೆ. ಯಾಕೆಂದರೆ ಬರೀ ರಾಮಕಥೆ ಆಗಬಾರದು, ರಾಮಕಥೆಯಿಂದ ನಾವೇನು ತಿದ್ಕೊಂಡಿವಿ ಅಂತ ಆಗಬೇಕಲ್ಲ. ಆದ್ದರಿಂದ ಅಂದು ಸುಗ್ರೀವನಿಗೆ ಅನೇಕ ಉಪದೇಶಗಳನ್ನು ಮಾಡ್ತಾ ಇದ್ದಾರೆ. ನೀನು ಒಂದು ಒಳ್ಳೆ ರಾಜ್ಯವನ್ನು ನಡೆಸಬೇಕು ಅಂತಾದರೆ ಒಳ್ಳೆ ಮಿತ್ರರನ್ನು ನೀನು ಸಂಗ್ರಹ ಮಾಡಬೇಕು ಮೊದಲಿಗೆ. ಅದಾದ ಮೇಲೆ ಕಾಲವನ್ನು ನೋಡಿ, ಕಾಲಕ್ಕೆ ತಕ್ಕಂತೆ ಮಿತ್ರರೊಡನೆ ನೀನು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಮಾತುಗಳನ್ನು ಆಡಿ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಸುಗ್ರೀವ. ಎಂಥ ಮಾತುಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ ಹನುಮಂತ ದೇವರು. ಆದ್ದರಿಂದ ಹಾಗೆ ನೀನು ವರ್ತಿಸಿದಿ ಅಂತಾದರೆ, ಒಳ್ಳೆ ಮಿತ್ರರನ್ನು ಇಟ್ಟುಕೊಂಡು ಆ ಮಿತ್ರರೊಟ್ಟಿಗೆ ನೀನು ಸರಿಯಾದ ಸಂಬಂಧವನ್ನು ಇಟ್ಟುಕೊಂಡಿ ಅಂತಾದರೆ ಒಳ್ಳೆಯ ಕೀರ್ತಿ ಮುಂತಾದವುಗಳೆಲ್ಲವೂ ಕೂಡ ನಿನಗೆ ಬರ್ತಕ್ಕಂಥದ್ದಾಗತ್ತೆ. ಆದ್ದರಿಂದ ನೀನು ಒಳ್ಳೆ ಮಿತ್ರರನ್ನು ಇಟ್ಟುಕೊಳ್ಳುವಂತಹ ಪ್ರಯತ್ನವನ್ನು ನೀನು ಮಾಡಬೇಕು ಅಂತ ಹೇಳಿ ಹನುಮಂತ ದೇವರು ಮೊದಲಿಗೆ ಸುಗ್ರೀವನ ಒಂದು ಒಳ್ಳೆಯ ಗುಣಗಳನ್ನು ಹೊಗಳಬೇಕು. ಯಾಕೆಂದರೆ ನೀನು ಒಳ್ಳೆಯ ಗುಣವಂತ, ಏನೋ ಈ ವ್ಯತ್ಯಾಸವಾಗಿದೆ, ಅದನ್ನು ನೀನು ಮಾಡಬೇಕಾದ ಕರ್ತವ್ಯ. ಈ ರೀತಿಯಾಗಿ ಮಾತಾಡುವ ವಿಧಾನ ಅದನ್ನೂ ತಿಳಿಸಿಕೊಡ್ತಾರೆ ಹನುಮಂತ ದೇವರು. ಆದ್ದರಿಂದ ನೀನು ಒಳ್ಳೆ ಗುಣಶೀಲನಾಗಿದ್ದಿ, ಕೀರ್ತಿವಂತನಾಗಿದ್ದಿ. ಆದ್ದರಿಂದ ನೀನು ಮೊದಲು ಮಾಡಬೇಕಾದಂತಹ ಕರ್ತವ್ಯ ಮಿತ್ರರ ಸಂಗ್ರಹ, ಅವರೊಟ್ಟಿಗೆ ಒಳ್ಳೆಯ ಯೋಗ್ಯವಾದಂತಹ ಸಂಬಂಧ, ಇದನ್ನೆಲ್ಲವನ್ನು ಕೂಡ ನೀನು ಚೆನ್ನಾಗಿ ಇಟ್ಟುಕೊಂಡಿ ಅಂತಾದರೆ ಒಳ್ಳೆಯ ಕೀರ್ತಿ ಅನ್ನೋದು ನಿನಗೆ ಲಭಿಸಲಿಕ್ಕೆ ಸಾಧ್ಯ ಇದೆ ಅಂತ ಹನುಮಂತ ದೇವರು ಮೊದಲಿಗೆ ಸುಗ್ರೀವನಿಗೆ ಈ ವಿಷಯವನ್ನು ತಿಳಿಸ್ತಕ್ಕಂಥವರಾಗಿದ್ದಾರೆ. ಇನ್ನೂ ಅನೇಕ ಉಪದೇಶಗಳನ್ನು ಸುಗ್ರೀವನಿಗೆ ಹನುಮಂತ ದೇವರು ಮಾಡ್ತಕ್ಕಂಥವರಾಗ್ತಾರೆ. ಒಬ್ಬ ರಾಜನಾದವನು ಹೇಗಿರಬೇಕು, ಹೇಗೆ ಮಾಡಬೇಕು, ಇದೆಲ್ಲವನ್ನೂ ಕೂಡ ತಿಳಿಸ್ತಕ್ಕಂಥವರಾಗ್ತಾರೆ. ಆ ಎಲ್ಲ ವಿಷಯಗಳನ್ನು ನಾಳೆ ದಿನ ನಾವು ಸುಗ್ರೀವನಿಗೆ ಏನು ಹನುಮಂತ ದೇವರು ಇನ್ನೇನು ಉಪದೇಶಗಳನ್ನು ಮಾಡಿದರು, ಈ ಎಲ್ಲ ವಿಷಯಗಳನ್ನು ನಾಳೆ ದಿನ ನಾವು ಚೆನ್ನಾಗಿ ಕೇಳೋಣ, ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ, ಇವತ್ತೇನು 2 ಮಾತುಗಳನ್ನು ನಾನು ಆಡಿದ್ದೇನೋ, ಅಸ್ಮದ್ಗುರುವಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂತಹ ಆ ಏನು ಮಧ್ವವಲ್ಲಭ ಆ ಕೃಷ್ಣ ಪರಮಾತ್ಮ ಕೃಷ್ಣಾಭಿನ್ನನಾದಂತಹ ಏನು ಕೋದಂಡ ರಾಮಚಂದ್ರ ಸ್ವಾಮಿ ಇದ್ದಾನೋ ಆ ರಾಮದೇವರಲ್ಲಿ ನನ್ನ 2 ಮಾತುಗಳನ್ನು ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀ ಮಧ್ವೇಶಾರ್ಪಣಮಸ್ತು.